ಮೂರ್ತಿ ತ್ರಯವ ಚಿಂತಿಸಿ ದಿವಸವ್ಯಂಬಾಹುತಿಗಳಿಂದರ್ಚಿಸುತ್ತು ಸುಖಿಸುತ್ತಿರು. ಏನ್ ಹೇಳ್ಬೇಕು? ಕವಿಗಳಿಂದ, ಕವಿಗಳು ಅಂದ್ರೆ ಜ್ಞಾನಿಗಳು. ಅವು ಕವಿಗಳು ಅಂತ ಅಂದ್ಕೊಂಡು ಏನಾಗ್ತಾವ್ರಿ, ಅಲ್ಲಿ ತೆಳಗ್ ಕೂತ್ಕೊಂಡು ಕವಿತಾ ಬರೆದು ಓದಿ ಹರಿದು ಹೋಗಿರ್ತಾವಲ್ಲ, ಅವು ಅಂತ ತಿಳ್ಕೋಬಾರ್ದು. ಮತ್ತ ಕವಿಗಳಿಂದಲೇ ತಿಳಿದು ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ಅದರಲ್ಲಿ ವಸು, ರುದ್ರ, ಆದಿತ್ಯ. ಏನ್ ಚೆನ್ನಾಗಿದೆ ರೀ. ಪ್ರಾತಃ ಸವನದಲ್ಲಿ ವಸುದೇವತೆಗಳು, ಮಧ್ಯಾಹ್ನ ಕಾಲದಲ್ಲಿ ರುದ್ರ, ಸಾಯಂಕಾಲದಲ್ಲಿ ಆದಿತ್ಯ. ಈ ಮೂರು ದೇವತೆಗಳನ್ನ ತಿಳ್ಕೊಳ್ರಿ. ಅದರಲ್ಲಿ ಪವನ ವಾಯುದೇವರನ್ನು ತಿಳ್ಕೊಳ್ರಿ. ಕೃತಿಜಯ ಸುಮಾಯ ಧವನ ಮೂರ್ತಿ ತ್ರಯವ. ಏನು ಸೇರ್ಸೋದಂದ್ರೆ ಹಿಂಗೆ ಸೇರಿಸ್ಬೇಕು ನೋಡ್ರಿ. ಇಲ್ಲ ಅದು ಕೃತಿಜಯ ಸುಮಾಧ ಮುಗ್ದೇ ಹೋಯ್ತು. ಅಲ್ಲಿ ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಅದನ್ನ ಹೇಳ್ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು? ಕೃತಿ ಜಯ ಸುಮಾಯ ಧವನ ಮೂರ್ತಿ ತ್ರಯಗಳ. ಅದು ಶಾಣೆತನ ಬೇಕ್ರಿ, ಜೋಡಿಸ್ಲಿಕ್ಕೆ ಭಾಳ ಶಾಣೆತನ ಬೇಕು. ನಮ್ಮಂಥವ್ರು ವಿಚಾರ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು. ಪ್ರದ್ಯುಮ್ನಾಚಾರ, ಆಮೇಲೆ ವಾಸುದೇವಾಚಾರ ಅನ್ನೋದು ಅವರು ಅಂತ ಅರ್ಥ. ಅವ್ರು ಈ ಪ್ರದ್ಯೋಚಾರ ಗಾಬರಿ ಆಗ್ಬೇಡ್ರಿ. ಅದಕ್ಕೆ ಕೃತಿ ಜಯ ಸುಮಾಯ ಅವೆಲ್ಲ ಹೆಂಗ್ ಬರ್ಬೇಕು ಅದರಲ್ಲಿ ಅಂತ ಹಿಂಗೆ ಅನ್ಕೋತ್ ಕೊಡ್ಬಾರ್ದು. ಅದು ಸೇರಿಸ್ಬಿಡ್ಬೇಕು, ಅಷ್ಟು ಸರಳಾಗಿ ಬಂದ್ಬಿಡ್ಬೇಕು. ಅದ್ರಲ್ಲೇನಾಯ್ತು? ಪ್ರಾತಃ ಸವನಕ್ಕೆ ವಸು ಪ್ರದ್ಯುಮ್ನ, ಕೃತಿಪತಿ ಪ್ರದ್ಯುಮ್ನ, ಮಾಧ್ಯಾಹ್ನ ಸವನಕ್ಕೆ ರುದ್ರ ಜಯಾಪತಿ ಸಂಕರ್ಷಣ, ಸಾಯಂ ಸವನಕ್ಕೆ ಆದಿತ್ಯ ಮಯಾಪತಿ ವಾಸುದೇವ. ಇಷ್ಟು ಮಂದಿ ಇದ್ದಾರಂತೆ. ಇದನ್ನು ಚಿಂತಿಸಿ ಆಹುತಿ ಕೊಡ್ಬೇಕಂತೆ. ಯಾವ ಆಹುತಿ ಕೊಡ್ಬೇಕು? ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ಸರಿಯಾಗಿ ದಿವಸವೆಂಬಾಹುತಿಗಳು. ಸ್ವಾಮಿ ಇವತ್ತು ರಾತ್ರಿ ಆಯಿತು, ನಿನ್ನೆಯಿಂದ ಇವತ್ತಿನವರೆಗೆ ಒಂದಾಹುತಿ, ಈ ಆಹುತಿಯನ್ನ ನಿನಗೇ ಅರ್ಪಣೆ ಅಂತ ಹೇಳಿ ರಾತ್ರಿ ದೇವರಿಗೆ ದಿವಸವನ್ನ ಅರ್ಪಣೆ ಮಾಡಿ ಮಲ್ಕೊಂಡ್ರೆ ಒಂದಾಹುತಿ. ಯಜ್ಞಕುಂಡದಲ್ಲಿ ಎಳ್ಳು, ತುಪ್ಪ, ಚರು ಹಾಕ್ತಿರ್ತೀವಲ್ಲ, ಹಾಗೆ ಒಂದ್ ದಿವಸವೆಂಬ ಆಹುತಿಯನ್ನ ಹಾಕಿ ಬಿಡಬೇಕು. ಅದನ್ನ ಹೇಳಿದ್ರು. ಇದನ್ನ ಹೇಳಿ ಸ್ವಲ್ಪ ಮುಂದುವರಿಸ್ತಾರೆ. ಈಗ ಏನು ಅಂತಂದ್ರೆ ಸ್ವಾರಸ್ಯ, ಯಾವ್ಯಾವ ದಿವಸ ಎಷ್ಟೆಷ್ಟು ವರ್ಷ ಅಂತ ಮುಂದಿತ್ತು. ಚತುರವಿಂಶತಿ ಅಬ್ಧ ವಸುದೇವತೆಗಳೊಳು ಪ್ರದ್ಯುಮ್ನ ನಿಪ್ಪನು, ಚತುರ ಚತ್ವರಿಂಶತಿಗಳಲ್ಲಿ ಸಂಕರುಷಣಾಖ್ಯ, ಹುತವಹಕ್ಷನೊಡಿಗನು ಮಾಯಾಪತಿ ಯುಗದಿನಾರಧಿಕ 30 ವರ್ಷಗಳಲಿಪ್ಪನಾದಿತ್ಯನೊಳು ಸಿತಕಾಯ. ಚತುರ್ವಿಂಶತಿ ಅಬ್ಧ, ಮೊದಲನೇ 24 ವರ್ಷ, ಹುಟ್ಟಿದ ದಿವಸದಿಂದ ಹಿಡ್ಕೊಂಡು 24 ವರ್ಷದ ತನಕ ವಸುದೇವತೆಗಳು ಅದಕ್ಕೆ ನಿಯಾಮಕರು. ಅದು ಪ್ರಾತಃ ಸವನ ಅಂತ ಹೆಸರು ಅದಕ್ಕೆ. ಅಂದ್ರೆ ಹುಟ್ಟಿದ ದಿವಸದಿಂದ ಹಿಡ್ಕೊಂಡು ನೋಡ್ರಿ, ನಾವ್ ಎಲ್ಲಿದ್ದೀವಿ ಅಂತ ಈಗ ಗೊತ್ತಾಗ್ಬಿಡ್ತದೆ. ಅಗ್ರಿ ಕರೆಕ್ಟ್. ಯಾವ ಮಧ್ಯಾಹ್ನ ಯಜ್ಞೋ, ಬೆಳಗಿನ ಯಜ್ಞೋ, ಸಾಯಂಕಾಲ ಯಜ್ಞೋ, ಅಷ್ಟ. ಚತುರ್ವಿಂಶತಿ ಅಬ್ಧ ಅಂದ್ರ ಅವು ಕೆಲವು ಹೇಳಲಾರ್ದ ಹೇಳಿರ್ಬೇಕ್ರಿ. ಅಷ್ಟು ಕೆಮ್ಮಿ ಬಿಟ್ರೆ ತಿಳಿದಿರ್ಬೇಕದು. ಎಲ್ಲಾ ಹೇಳಿ ಕೆಮ್ಮಿದ್ರೆ ಚತುರ್ವಿಂಶತಿ ಅಬ್ಧ, ಮೊದಲನೇ 24 ವರ್ಷಗಳು ವಸುದೇವತೆಗಳೊಳಗೆ ಪ್ರದ್ಯುಮ್ನ ನಿಪ್ಪನು. ಅಂದ್ರೆ ಹುಟ್ಟಿದ ದಿವಸದಿಂದ ಪ್ರಾರಂಭ ಮಾಡಿಕೊಂಡು 24ನೇ ವರ್ಷದವರೆಗೆ ಪ್ರಾತಃ ಸವನ ಅಂತ ಹೆಸರು. ವಸುದೇವತೆಗಳು ಇದ್ದಾರೆ, ವಾಯುದೇವರಿದ್ದಾರೆ, ಕೃತಿಪತಿಯಾದ ಪ್ರದ್ಯುಮ್ನ ಇದ್ದಾನೆ. ಇಷ್ಟು. ಇನ್ನ ಚತುರ ಚತ್ವರಿಂಶತಿಗಳಲ್ಲಿ ಸಂಕರ್ಷಣಾಕ್ವ, ಅನಂತರದ 44 ವರ್ಷ. ಅನಂತರದ 44 ವರ್ಷ ಅಂದ್ರೆ ಗೊತ್ತಾಯ್ತಾ ಎಷ್ಟಾಯ್ತು ಅಂತ ಹೇಳಿ? ಎಷ್ಟಾಯ್ತು? 24ಕ್ಕೆ 44 ಕೂಡಿಸ್ಬೇಕು. 24ರಿಂದ 44 ಮುಂದಿಂದು ಅಲ್ಲಿವರೆಗೆ 25ರಿಂದ 68ರವರೆಗೆ ಏನದಲ್ಲ, ಅಲ್ಲಿವರೆಗೂ ಕೂಡ ಅದು ಮಾಧ್ಯಾಹ್ನ ಸವನ ಅಂತ ಕರೀತಾರೆ. ಇಷ್ಟೇ ತಿಳ್ಕೊಳ್ರಿ. 44 ಅಂದ್ಕೊಂಡು 44 ವರ್ಷ ಅಲ್ಲ, ಮತ್ತ ಕನ್ಫ್ಯೂಸ್ ಆಗಬಾರ್ದು. 24ರಿಂದ 44 ಅಲ್ಲ, 24ರಿಂದ ಹಿಡಿದು 44 ವರ್ಷ ಮುಂದೆ. ಗೊತ್ತಾಯ್ತಾ? 24, 34, 44, 54, 64 ಅಲ್ಲಿ ತನಕ ಮುಂದೆ. ಆಮೇಲೆ 4 ವರ್ಷ 68. ಇವನ್ನ 44 ವರ್ಷ ಸೇರಿಸ್ಬೇಕು, 68ಕ್ಕೆ ಬಂತು. ಅದಾದ ಮೇಲೆ 32, 32 ಮತ್ತು 16. 32, 16, 48. 48 ಏನವ? ಮುಂದಿನ 48 ಅದು ಸಾಯಂ ಸವನ. ಅಂದ್ರೆ 68 ವರ್ಷದೊಳಗಿದ್ರ ಮಧ್ಯಾಹ್ನ ಸವನದಾಗ ಇದ್ದೀವಿ. 68 ಆಗಿತ್ತು ಅಂದ್ರೆ ಸಾಯಂ ಸವನದಾಗ ಇದ್ದೀವಿ. 68 ಮುಗಿಯೋದೊಳಗೆ ಸಾಯಂ ಸವನ ಬರೋದ್ರೊಳಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು. ಪ್ರಾತಃ ಸವನ, ಮಧ್ಯಾಹ್ನ ಸವನ,
ಸಾಯಂ ಸವನ. 1ನೇ ವರ್ಷದಿಂದ 24ರವರೆಗೆ ಪ್ರಾತಃ ಸವನ, 25ರಿಂದ 68ರ ವರ್ಷದವರೆಗೆ ಮಧ್ಯಾಹ್ನ ಸವನ, 69ರಿಂದ 116 ವರ್ಷದವರೆಗೆ ಸಾಯಂ ಸವನ. ಮುಂದೆ ಮರಣವನ್ನು ಅವಭೃತ ಅಂತ ಕರೀತಾರೆ. ಸಂಕರ್ಷಣಾಕ್ವ, ಸಂಕರ್ಷಣ ಇದ್ದಾನ. ಹುತವಾಹಕ್ಷಣಗಳು ರುದ್ರದೇವರಲ್ಲಿ. ಮಾಯಾಪತಿ 16 ವರ್ಷಗಳಲ್ಲಿ ಆದಿತ್ಯನಳು ಸಿತಕಾಯ. ಅದು ಎಲ್ಲ ಹಿಂದೆ ಬಂದದ್ದನ್ನೇ ಮತ್ತೆ ನಮಸ್ಮರಣೆ ಮಾಡಿಕೊಟ್ಟು ಇನ್ನ ನೋಡ್ರಿ ಇದೇನ್ ಮಾಡಬೇಕು. ಷೋಡಶೋತ್ತರ ಶತ ವರುಷದಲ್ಲಿ ಷೋಡಶೋತ್ತರ ಶತ ಸ್ವರೂಪದಿ ಕ್ರೀಡಿಸುವ ವಸು ರುದ್ರಾದಿತ್ಯರುಳು ಸತಿ ಸಹಿತ ವ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತೌಘಗಳ ದೂರೋಡಿಸುತ್ತಲಿ ಬಳಿಯಲ್ಲಿ ಬಿಡದೆ ನೆಲಸಿಪ್ಪ ಭಯಹಾರಿ. ಷೋಡಶೋತ್ತರ ಶತವರ್ಷದಲ್ಲಿ 116 ವರ್ಷದಲ್ಲಿ 116 ರೂಪದಿಂದ ಇದ್ದು ವಸುರುದ್ರ ಆದಿತ್ಯರೊಳಗೆ ಸತಿ ಸಹಿತ ಹೆಂಡತಿ ಸಮೇತನಾಗಿ ಇರ್ತಾನೆ. ವ್ರೀಡವಿಲ್ಲದೆ ಭಜಿಪ ಭಕ್ತರ, ಲಜ್ಜೆ ಇಲ್ಲದೆ ಭಗವತ್ ಸೇವೆ ಮಾಡಬೇಕು. ದೇವರ ಸೇವೆ ಮಾಡುವಾಗ ಲಜ್ಜೆಯನ್ನ ಮಾಡಿಕೊಂಡ್ರೆ, ನಾಚಿಕೆಯನ್ನ ಮಾಡಿಕೊಂಡ್ರೆ ಏನು ಸೇವೆ ಮಾಡ್ಲಿಕ್ಕಾಗಲ್ಲ. ಹಂಗೆಂಗ್ ಮಾಡ್ಬೇಕಾಕ, ಹಂಗೆಂಗ ನಾವು ಹಂಗೆಲ್ಲ ಮಾಡಿಬಿಟ್ರೆ ನಾವು ಹಂಗೆಂಗಲ್ಲ, ಹೆಂಗ್ ಮಾಡಿದ್ರೆ ಹೆಂಗೆಂಗೂ ಆಗಲ್ಲಪ್ಪ. ದೇವರು ನೋಡ್ತಿರ್ತಾನೆ. ಅವರಿಗಾಗಿ ನೀವು ಸೇವೆ ಮಾಡೋದೇ ಹೊರತಾಗಿ ಅವರಿವರಿಗಾಗಿ ಸೇವೆ ಮಾಡೋದಲ್ಲ. ಭಜಿಪ ಭಕ್ತರ ಪೀಡಿಸುವ ದುರಿತೌಘಗಳ ದೂರೋಡಿಸುತ್ತ, ನಮ್ಮನ್ನ ಪೀಡಿಸುವಂತಹ ದುರಿತೌಘಗಳನ್ನು ದೂರಗೊಳಿಸ್ತಾನೆ. ಬಳಿಯಲ್ಲಿ ಬಿಡದೆ ನೆಲಸಿಪ್ಪ ಭಯಹಾರಿ, ಎಂದೂ ಹತ್ರಕ್ಕೆ ಬರದೇ ಇದ್ದು ನೋಡಿಕೊಳ್ಳುತ್ತಾನೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಈಗೇನಾಯಿತು ಅಂದ್ರೆ ಈ 116 ವರ್ಷಕ್ಕೆ ಎಷ್ಟು ಹಗಲು ಎಷ್ಟು ರಾತ್ರಿ, ಅಷ್ಟಕ್ಕೆಷ್ಟು ಶ್ವಾಸೋಚ್ಛ್ವಾಸ, ಅಷ್ಟೆಲ್ಲವೂ ಭಗವತ್ ಪೂಜೆ ಅಂತ ತಿಳಿಸ್ತಾರೆ. ಅದೇ ಒಟ್ಟು ಗಣಿತ ಒಟ್ಟು ಎಲ್ಲ ಹೇಳುದು ಅಂತ ಅವ್ರು ಇಟ್ಕೊಂಡ್ಬಿಟ್ಟಾರ್ರಿ. ಹಿಂಗಾಗಿ ನಾವು 3+80 ಸಹಸ್ರೈದು 120 ರೂಪದಿ ತೋರು ತಿಪ್ಪ ದಿವಾನಿಷಾದಿ ಪರೊಳಗೆ ನಿತ್ಯದಲ್ಲಿ ಭಾರತೀ ಪ್ರಾಣದೊಳಗಿದ್ದು ನಿವಾರಿಸುತ್ತ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನ್ನೇ ಪೊರೆವ. ಏನಾಯಿತು? 83,520 ರೂಪಗಳು. 83,520 ರೂಪ ಆತು. 83,000 ಸುಸುಳು ಹೆಂಗಾಗಬೇಕು ಅಂತ ಕೇಳಿದ್ರೆ ಅದಕ್ಕೆ 116 ವರ್ಷಕ್ಕೆ ಎಷ್ಟು ಹಗಲು ಎಷ್ಟು ರಾತ್ರಿ ಅಂತ ಕೇಳಿದ್ರೆ 41,760 ಹಗಲು, 41,760 ರಾತ್ರಿ. ಹೌದ್ರಿ, ಸರಳದ. 100 ವರ್ಷಕ್ಕೆ 36,000 ಆದ್ಮೇಲೆ ಮುಂದೆ 16 ವರ್ಷಕ್ಕೆ ಎಷ್ಟಾಗ್ತದೆ ಇಷ್ಟು ಲೆಕ್ಕ ಹಾಕೋದಿಲ್ಲ. ಲೆಕ್ಕ ಹಾಕ್ಬಿಟ್ರೆ ಮುಗಿದೋದು ಕೆಲಸ. ಎಷ್ಟಾಯ್ತು? 116 ವರ್ಷಕ್ಕೆ 41,760 ಹಗಲುಗಳು, 41,760 ರಾತ್ರಿಗಳು ಕೂಡಿಸಿದ್ರೆ ಒಟ್ಟ 83,520 ಅಷ್ಟು ಹಗಲು ರಾತ್ರಿಗಳಲ್ಲಿ ಭಗವಂತನಿದ್ದು ನಮ್ಮ ಸಂರಕ್ಷಣೆಯನ್ನ ಮಾಡ್ತಾನೆ ಅಂತ ತಿಳಿಸಿದೆ. ಇದು ಆದ ಮೇಲೆ 38ನೇ ಪದ್ಯದಲ್ಲಿ ನೋಡ್ರಿ, ಇದಿಷ್ಟು ಒಂದು ಯಜ್ಞದ ಪ್ರಾಗವನ್ನು ತಿಳಿಸಿಕೊಟ್ರು. ಯಾರು ಮೊದಲನೇ 24 ವರ್ಷದೊಳಗಿದ್ದಾರೆ ಅವರು ಪ್ರಾತಃ ಸವನ, ಯಾರು 68 ವರ್ಷದೊಳಗಿದ್ದಾರೆ ಅವರು ಮಧ್ಯಾಹ್ನ ಸವನ, ಯಾರು ಕೊನೆ 69ರಿಂದ ಮುಂದಿನ ವಯಸ್ಸಿನಲ್ಲಿ ಇದ್ದಾರೆ ಅವರು ಸಾಯಂ ಸವನದಲ್ಲಿ ಇದ್ದಾರೆ. ಯಾವ ಯಾವ ಯಜ್ಞಗಳಲ್ಲಿ ಇದ್ದೇವೆ, ಎಷ್ಟು ಇನ್ನೊಂದು ಚಿಂತನೆ ಮಾಡಬಹುದು. ಏನ್ ಮಾಡಬಹುದು ಅಂದ್ರೆ, ಇಷ್ಟು ದಿವಸಕ್ಕೆ ನಾವು ಎಷ್ಟು ಆಹುತಿಗಳನ್ನ ಕೊಟ್ಟೆವು ಅದನ್ನು ಚಿಂತನೆ ಮಾಡಬಹುದು. ಇಷ್ಟು ವರ್ಷ ಆಗಿದೆ ನಾವು ಬದುಕಿದ್ದು, ಹಾಗಾದ್ರೆ ಇಷ್ಟು ಆಹುತಿಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ ಅಂತ ಅನುಸಂಧಾನವನ್ನು ಮಾಡಲಿಕ್ಕೆ ಬರ್ತದೆ. ಇದಾದ ಮೇಲೆ ದೇವರು ದೋಷ ದೂರ ಅನ್ನೋದಕ್ಕೆ ಒಂದು ಸ್ವಾರಸ್ಯ ದೃಷ್ಟಾಂತ ಕೊಡ್ತಾರೆ. ದೋಷಗಳು ಇದ್ದಲ್ಲಿಯೇ ಇದ್ರು, ಕೆಟ್ಟ ಪದಾರ್ಥಗಳು ಇದ್ದಲ್ಲಿಯೇ ಇದ್ರು ದೇವರಿಗೆ ದೋಷ ಇಲ್ಲ. ಹೆಂಗೆ ತಿಳಿಸ್ಬೇಕು ಇದನ್ನ? ದೇವರು ಎಲ್ಲಾ ಕಡೆ ಇದ್ದ, ಹೌದೋ ಇಲ್ಲೋ? ಇದ್ದ. ನರಕದಲ್ಲಿ ಇದ್ದಾನೋ ಇಲ್ಲವೋ? ಇರ್ಲಿಕ್ಕಿಲ್ಲ. ದೇವರು ನರಕದಾಗ ಹಂಗಿರೋದು, ದೇವರು ಇರ್ಲಿಕ್ಕಿಲ್ಲ. ಮತ್ತೆ ಎಲ್ಲಾ ಕಡೆ ಇದ್ದಾನಂತ ಹೆಂಗಂದ್ರೆ, ಎಲ್ಲಾ ಕಡೆ ಇದ್ದಾನ ಅಂತಂದ್ರೆ ನರಕದೊಳಗೆ ಇರ್ಬೇಕು. ನರಕದೊಳಗೆ ಇದ್ದಾನ ಅಂತ ಒಪ್ಕೊಂಡ್ಬಿಟ್ರೆ ಯಾರೊಂಬು ದುಃಖ ಆಗಲಿ. ಯಾಕೆ ಬೇಡ? ದೇವರು ಹೊಲಸದೊಳಗೆ ಇದ್ದಾನೋ ಇಲ್ಲೋ? ಇವತ್ತು ಸರ್ವತ್ರ ವ್ಯಾಪ್ತ ಹೆಂಗ ಇದ್ದಾನಲ್ಲೇ ಅಪ್ಪ ಆಗಲಿ. ಇದಕ್ಕೆ ದೃಷ್ಟಾಂತ ಜಗನ್ನಾಥದಾಸ ಕೊಡ್ತಾರೆ. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಪೂರ್ಣಾಂಬರವ ಪಂಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು ಪದ್ಮನಾಭನು ಸರ್ವ ಜೀವರೊಳಿದ್ದರೇನು ಗುಣತ್ರಯಗಳಿಂಬದ್ಧನಾಗುವನೇನು ನಿತ್ಯ ಸುಖತ್ವ ಚಿನ್ಮಯನು. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಪೂರ್ಣಾಂಬರ,
ರೇಷ್ಮೆ ಬಟ್ಟಿ ಚಲೋ ರೇಷ್ಮೆ ಇರ್ಬೇಕ. ಮತ್ತೆ ಇವತ್ತಿನ ರೇಷ್ಮೆ ಡಬ್ಬಾ ರೇಷ್ಮೆಗಳು ಯಾವ್ದು ಚಲೋ ರೇಷ್ಮೆ ಅಲ್ಲೇ ಇಲ್ಲ. ಹೆಸರಷ್ಟೇ ಶುದ್ಧ ರೇಷ್ಮೆ ಅಂತ ಇಟ್ಕೊಂಡು ಅಶುದ್ಧವಾದ ರೇಷ್ಮೆ ವಸ್ತ್ರವನ್ನ ಪಂಕದೊಳ ಅದ್ದಿ ತೆಗೆಯಲು, ಕೆಸರಿನೊಳಗೆ ಅದ್ದಿ ತೆಗೆದ್ರು ಕೆಸರು ಅಂಟೋದಿಲ್ಲ. ಆಶ್ಚರ್ಯ. ಅದಕ್ಕ ಅದು ಚಲೋ ರೇಷ್ಮೆ ಹೌದು ಅಲ್ಲೋ ಅನ್ನೋದು ಹೆಂಗ್ ನೋಡ್ತಿದ್ರು ಹಿಂದಕ್ಕೆ ಗೊತ್ತೇನ್ರಿ? ಜೇನುತುಪ್ಪ ತಗೋತಿದ್ರು ಮೊದ್ಲು. ಇದು ರೇಷ್ಮೆ ಬಟ್ಟೆ ಹೌದು ಅಲ್ಲೋ ಅಂತ ನೋಡ್ಲಿಕ್ಕೆ ಇವ್ ಯಾವ ನಮ್ಗೆ ಗೊತ್ತೇ ಇಲ್ರಿ. ಅಂಗಡಿಗೆ ಹೋಗೋದು ಹಿಂಗ್ ಮುಟ್ ನೋಡೋದು, ಬಿಲ್ ನೋಡೋದು, ಅದ್ರದ್ದು ರೇಟ್ ನೋಡೋದು, ಅದಕ್ಕೆ ಕಾಸ್ಟ್ಲಿ ಅದ ಅಂದಮೇಲೆ ಚಲೋನೇ ಇರ್ಬೇಕಿದು, ಇಷ್ಟು ಕಾಸ್ಟ್ಲಿ ಇದ್ಮೇಲೆ ಹೆಂಗ್ ಕಡಿಮೆ ರೇಟಿಗೆ ಕೊಡ್ತಾರ, ಅದು ಲೆಕ್ಕನೇ ಅಲ್ಲ. ಹೆಂಗ ಅದು ನಿಜವಾದ ರೇಷ್ಮೆ ಅಂತ ಆಗಿದ್ರೆ ಜೇನುತುಪ್ಪವನ್ನ ಎದ್ದಿ ಬಿಟ್ರೆ ಅದ್ರ ಮೇಲಿಂದ ಹೀಗೆ ಇಳ್ಕೊಂಡು ಕೆಳಗೆ ಬಂದ್ಬಿಡ್ಬೇಕು. ಅದಕ್ಕೆ ಒಂದ್ ಹನಿ ಹತ್ತಬಾರ್ದು. ಯಾವ್ದಕ್ಕ? ರೇಷ್ಮೆ ಬಟ್ಟೆಗೆ ಹತ್ತಬಾರ್ದು. ಅದು ಜೇನುತುಪ್ಪ ಹಾಕಿದ್ದ ಹತ್ತಲ್ಲೇ ಕೂತು ಅಂದ್ರ ಅದ ನಮ್ಮೂರದ್ದ ಬರೋಬ್ಬರಿ, ಧಾರವಾಡದ ಬೇರೆ ಏನಿಲ್ಲ ತಿಳ್ಕೊಳ್ರಿ, ಹುಬ್ಳಿದಂತ ತಿಳ್ಕೊಳ್ರಿ. ಯಾಕೆ ಸ್ವಲ್ಪ ನಿಮಗೂ ಅಷ್ಟು ಸಮಾಧಾನ ಆಗ್ಲಿ. ಅದೇನು ಅಂದ್ರೆ ಹೆಂಗಿರ್ಬೇಕು ಅಂದ್ರ ಜೇನುತುಪ್ಪ ಹಾಕಿದ್ರೆ ಅಂಟ್ಕೋಬಾರ್ದು, ಇಳಿದು ಬಿಡ್ಬೇಕದು. ಅದನ್ನೇನ್ ಕರೀತಾರ ಅಂದ್ರೆ ಶುದ್ಧವಾದ ರೇಷ್ಮೆ ವಸ್ತ್ರ ಅಂತ ಕರೀತಾರೆ. ನಾನು ನೋಡಿದ್ದೇನೆ, ಹಾಗೆ ಟೆಸ್ಟ್ ಮಾಡೋವರನ್ನು ನಾನು ನೋಡಿದ್ದೇನೆ. ನೀರು ಅಥವಾ ಇದು ಎಣ್ಣೆ ಅವು ಎಲ್ಲ ಅಂಟುಕೊಳ್ಳೋದಿಲ್ಲ, ಸರ್ರಂತ ತಿಳಿದು ಬಿಡ್ಬೇಕು. ಹಾಗೆ ಅದಕ್ಕೆ ಹೇಳಿದ್ರು ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಪೂರ್ಣಾಂಬರವ ಪಂಕದೊಳ ಅದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು. ಅಂಟದ ಅಂಟೋಲ್ಲ. ಹಾಗೆ ನಮ್ಮಪ್ಪ ಎಲ್ಲಿದ್ರು ಅವ ರೇಷ್ಮೆ ಉಟ್ಕೊಂಡೆ ಬಿಟ್ಟಾನ್ರಿ. ಅವ ಮೊದ್ಲಿಗೆ ಪೀತಾಂಬರಧಾರಿ ಅವ. ಹಿಂಗಾಗಿ ಏನೇನೇನೇನು ಲೇಪ ಆಗಲ್ಲ ನೋಡಿ. ಎಷ್ಟು ಚಂದ ದೃಷ್ಟ ಅಂತ ಕೇಳಿದ್ರೆ ಹೇಳಿಕ್ಬೇಕಲ್ಲ. ದೇವರಿಗೆ ದೋಷ ಅಂಟೋದಿಲ್ಲ. ಹೆಂಗ? ರೇಷ್ಮೆ ಧೋತರ ರೇಷ್ಮೆ ಮಡಿ ಇದ್ದಂಗ, ರೇಷ್ಮೆ ಸೇರಿದ್ದಂಗ. ಅಗದಿ ಮನೆಯಾಗಿನ ದುಷ್ಟ ಅಂತ ಹೇಳ್ತಿರ್ಬೇಕ್ರಿ, ಬೇರೆ ಬೇರೆ ಹೊರಗಿನ ದುಷ್ಟ ಅಂತ ಹೇಳೋ ಹಂಗಿಲ್ಲೇ ಇಲ್ಲ. ಅಷ್ಟ ಆನಂದದಿಂದ ಹೇಳ್ತಾನೆ. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಪೂರ್ಣಾಂಬರವ ಪಂಕದೊಳ ಅದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು. ಪದ್ಮನಾಭನು ಸರ್ವಜೀವರೊಳಿದ್ದರೇನು ಗುಣತ್ರಯಗಳಿಂಬದ್ಧನಾಗುವನೇನು ನಿತ್ಯ ಸುಖಾತ್ಮ ಚಿನ್ಮಯನೋ. ಇದಾದ ಮೇಲೆ ಇನ್ನೊಂದು 6 ಪದ್ಯ ಉಳ್ಕೊಳ. 6-7 ಪದ್ಯ ಇದೆ. ದಾಸರು ಮೊದ್ಲೆಲ್ಲ ವಿಷಯ ತುಂಬಿ ಕೊನೆಗೆ ಕೇವಲ ಆನಂದದಿಂದ ವಿಷಯಗಳನ್ನು ತಿಳ್ಕೊಳ್ರಿ ಅಂತ ಬಿಟ್ಬಿಟ್ಟಾರ. ಎಲ್ಲಾ ಕಾಲಕ್ಕೂ ತಲಿ ಬಿಸಿನ ಮಾಡ್ಕೊಂಡು ಅರ್ಥ ಆಗಲಿಲ್ಲ ಅಂತ ಹಿಂಗ ಆಚಾರ 4 ಸಲ ನೋಡಿ ಗಡಿಯಾರ 5 ಸಲ ನೋಡಿ ಹಿಂಗ ಆಗಬಾರ್ದಲ್ಲ. ಅದಕ್ಕೆ ಆಚಾರ 4 ಸಲ ಗಡಿಯಾರ 5 ಸಲ ಯಾಕ ಲಘು ಮುಗಿಸ್ರಿ ಅಂತ ಅರ್ಥ. ಅದಕ್ಕೆ ಹಂಗ್ ನೋಡಿರ್ತಾರ. ಅದಕ್ಕೆ ಸಕಲ ದೋಷ ವಿದೂರ ಶಶಿ ಪಾವಕ ಸಹಸ್ರಾನಂತ ಸೂರ್ಯ ಪ್ರಕರ ಸನ್ನಿಭಗಾತ್ರ ಲಕ್ಷ್ಮೀ ಕಲತ್ರ ಸುರಮಿತ್ರ ವಿಘನ ಸಂಡದೊಳಿಪ್ಪ ಬ್ರಹ್ಮಾದ್ಯಖಿಲ ಚೇತನ ಗಣಕ್ಕೆ ತಾನೇ ಸಖ ನೆನೆಸಿನ್ಕೊಂಡ ಅಕುಟಿಲಾತ್ಮಕ ಇಪ್ಪನವರಂತೆ. ಸಕಲ ದೋಷ ವಿದೂರ ಇದು ಹಿಂದೆ ಬಂದದ ಪದ್ಯ. ಸಕಲ ದೋಷ ವಿದೂರ ಅಂದ್ರೆ ಏನು? ಇಟ್ ಸರಳದ ಅಕ್ಷರ. ಇಟ್ ಸರಳ ಇದು ಹೆಂಗೆ ಕೇಳ್ತಿರ್ತೀರಿ ನೀವು ಹಗಲೆಲ್ಲ. ಮತ್ತೆ ಸಕಲ ದೋಷ ವಿದೂರ, ಎಲ್ಲಾ ದೋಷಗಳಿಂದ ರಹಿತ. ಶಬಾಷ್. ಶಶಿ ಪಾವಕ ಅಂದ್ರೆ ಮತ್ತ ಚಂದ್ರ ಬೆಂಕಿ. ಸಹಸ್ರ ಅನಂತ ಸೂರ್ಯ. ನಡಿ, ಸಹಸ್ರ ಅನಂತ ಸೂರ್ಯ, 1000 ಅನಂತ ಸೂರ್ಯ. ಮುಂದೇನಪ್ಪ? ಪ್ರಖರ ಸನ್ನಿಭಗಾತ್ರ, ಅದರಂತೆ ದೇಹ ಇದ್ದವನು. ಲಕ್ಷ್ಮೀ ಕಲತ್ರ, ಲಕ್ಷ್ಮೀಬಾಯಿ ಗಂಟ. ದೇವ್ ಪಾಪ ಲಕ್ಷ್ಮೀಬಾಯಿ ಗಂಡ ಅಲ್ಲ, ಲಕ್ಷ್ಮಿಯನ್ನ ಯಾರು ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದಾನೋ ಅವನು ಅಂತ ಅರ್ಥ. ಕಲತ್ರ ಅಂದ್ರೆ ಹೆಂಡತಿ ಅಂತ ಅರ್ಥ. ಲಕ್ಷ್ಮೀ ಕಲತ್ರ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡಿದವನಾದ್ರಿಂದ ಲಕ್ಷ್ಮೀ ಕಲತ್ರ ಅಂತ ಅರ್ಥ. ಕಲತ್ರ ಶಬ್ದಕ್ಕೆ ಅರ್ಥ ಏನು? ಹೆಂಡತಿ. ಸಂಸ್ಕೃತದೊಳಗೆ ಇಷ್ಟು ಚಂದ ಶಬ್ದವರಿ ಹೆಂಡತಿ ಅನ್ಲಿಕ್ಕೆ. ಭಾರಿ ಭಾರಿ ಶಬ್ದವರಿ. ಭಾರ್ಯ ಅಂತ ಒಂದು ಶಬ್ದ ಹೌದೋ ಇಲ್ಲೋ? ಅದು ಅಗದಿ ಪತ್ನಿ, ಭಾರ್ಯ ಇವೆಲ್ಲ ಅಗದಿ ಸರಳ ಶಬ್ದ. ಮತ್ತ ಯಾರು ನನ್ನ ಬಗ್ಗೆ ಅಪಾರ್ಥ ಮಾಡ್ಕೋಬೇಡ್ರಿ, ಮೊದ್ಲೇ ಹೇಳಿರ್ತೀನಿ. ಯಾಕಂದ್ರೆ ಶಬ್ದ ಹೇಳಿದ್ಮೇಲೆ ಆಚಾರ ಹಂಗಾರ ಇವರೇ ಏನ್ರ ಒಂದು ಹುಡ್ಕೊಂಡ್ ಬಂದು ಹೇಳ್ತಿರ್ತಾರೆ ಕಾಣಿಸ್ತಾನೆ, ಹಿಂಗೆ ಅನ್ಕೋಬೇಡ್ರಿ. ಭಾರ್ಯ, ಪತ್ನಿ ಇವೆಲ್ಲ ಅತ್ಯಂತ ಏನದು ಸ್ತ್ರೀಲಿಂಗ ಶಬ್ದಗಳು. ಹೆಂಡತಿ ಅನ್ನೋದಕ್ಕೆ ಇನ್ನೊಂದು ಶಬ್ದದ ಪುಲ್ಲಿಂಗದೊಳಗದ ಶಬ್ದ ಅದು ನೋಡ್ರಿ. ಹೆಂಡತಿ ಅನ್ನೋದನ್ನ ಪುಲ್ಲಿಂಗದೊಳಗೆ ಕರೀತಾರಂತ, ದಾರಾಹ ಅಂತ ಕರೀತಾರ. ದಾರ ಅಂದ್ರೆ ಹೆಂಡತಿ, ಅದು ಪುಲ್ಲಿಂಗದಾಗದ, ಬಹುವಚನದಾಗದ. ಹೆಂಡತಿನ ಏನ ಅಂತ ಕರೆಯೋಂಗಿಲ್ಲ. ಏನ್ರಿ ನೀವು ಕರೆಯೋದು ಉಲ್ಟಾ, ಅದಕ್ಕೆ ಬಹುವಚನದು. ಅದಕ್ಕ ನೋಡ್ರಿ ಏಕವಚನದಾಗ ಕರಿಬಾರದು ಅಂತ ಸಂಸ್ಕೃತದೊಳಗ ದಾರಾಹ, ಬಹುವಚನದಲ್ಲಿ ಹೆಂಡತಿ, ಸ್ತ್ರೀಲಿಂಗದೊಳಗ ಭಾರ್ಯ ಪತ್ನಿ, ಪುಲ್ಲಿಂಗದೊಳಗ ದಾರಾಹ.
ನಪುಂಸಕಲಿಂಗದಲ್ಲೂ ಶಬ್ದದ ಹೆಂಡತಿ ಎಂಬುದಕ್ಕ ಕಲತ್ರಂ ಅಂತ ಕರೀತಾರೆ. ಕಲತ್ರ ಅಂದ್ರೆ ಹೆಂಡತಿ. ಮೂರು ಶಬ್ದಗಳು ಭಾರ್ಯ, ದಾರ, ಕಲತ್ರ, ಮೂರೂ ಶಬ್ದಗಳು ಹೆಂಡತಿ ಅಂತ ಅರ್ಥ ಹೇಳ್ತದ. ಆದ್ರೆ 3 ಲಿಂಗದಾಗದ. ಗೊತ್ತಾಗಿಲ್ಲ ಮೇಲೆ ಯಾಕೆ ಹೇಳಿದ್ವು? ಏನ್ ಮಾಡ್ಬೇಕು? ಯಾರು ಗಂಡನ್ನ ಬೀರ್ತಿರ್ತಾರಲ್ಲ, ಅದಕ್ಕೇನು ಅಂತಲ್ಲ, ಗಂಡ ಬೀರಿ ಅಂತ ಇರ್ತಾರಲ್ಲ, ಗಂಡನ್ನ ಬೀರ್ತಿರ್ತಾರ, ಅವರು ಪುಲ್ಲಿಂಗದಾಗ ಕರ್ಸ್ಕೋತಾರ, ದಾರ ಅಂತ ಕರ್ಸ್ಕೋತಾರ. ಅಂದ್ರೆ ದಾರಾ ಸಿಂಗ್ ಅಂತಿದ್ ನೋಡ್ರಿ ಒಬ್ಬ. ಎಲ್ಲರಿಗೂ ಅರ್ಥ ಆತ್ರಿ ಈಗ ಆ ಶಬ್ದ ಈಗ ಅರ್ಥ ಆಯ್ತು. ಯಾಕಂದ್ರೆ ಹಿಂದಕ್ಕೆ ಎಲ್ಲಾರು ಟಿವಿ ಒಳಗೆ ರಾಮಾಯಣ ನೋಡಿದ್ರು, ಅವ ಹನುಮಂತನ ಪಾಠ ಹಾಕಿದ್ದವ ದಾರಾ ಸಿಂಗ್. ಅದಕ್ಕೆ ಅವನ್ ನೋಡಿದ್ಕೊಳ್ಳಿ ಹಂಗಾಗ ಗೊತ್ತಾಯ್ತು. ಯಾರು ಗಂಡನಿಗಿಂತಲೂ ಜೋರು ಇರ್ತಾರೋ ಅವರು ದಾರ ಅನ್ನೋ ಶಬ್ದದಿಂದ ಕರ್ಸ್ಕೊಳ್ತಾರೆ. ಪಾಪ ಯಾರು ಸ್ವಲ್ಪ ತಗ್ಗಿ ಬಗ್ಗೆ ನಡೀತಿರ್ತಾರ ಅವರು ಭಾರ್ಯ. ಅದ್ರೊಳಗೂ ಮತ್ತೊಂದು ಸ್ವಲ್ಪ ಮತ್ತೆ ಬೇರೆ ಅದರಿ, ಅದ್ರೊಳಗೆ ಮತ್ತೆ ಬೇರೆ ಅದ. ಮತ್ತೇನ್ ಬೇರೆ ಅದ್ರಪ್ಪ? ಹೇಳ್ಬಿಡ್ರಿ ಚಕ್ಕಿಂದ ನಾವು ಮುಗಿಸ್ಬಿಡ್ರಿ. ಒಟ್ಟು ಮುಗಿದ್ಮೇಲೆ ನಾವು ವಿಚಾರ ಮಾಡ್ತೀವಿ ಏನ್ ಹೇಳ್ಬೇಕಂತ ನಿಮ್ಗೆ. ಭಾರ್ಯ ಅಂದ್ರೆ ಪಾಪ ಹೆಂಡತಿ. ಆ ಗಂಡಗ ಇಷ್ಟ ಅನುಕೂಲ ಮಾಡ್ಕೊಡ್ತಿರ್ತಾವ ನೋಡ್ರಿ, ಕೆಲವು ದೇವ್ರ ಪೂಜಾಕ್ಕ, ಯಜ್ಞಕ್ಕ, ಪೂಜಾ ಅವೆಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ತಿದ್ರೆ ಆಕಿನ ಪತ್ನಿ ಅನ್ಬೇಕಂತ ನೆನಪಿಟ್ಕೊಳ್ರಿ. ಯಾರು ಎಲ್ಲಾ ಕಾರ್ಯಗಳಿಗೆ ಅನುಕೂಲವನ್ನ ಮಾಡಿಕೊಳ್ತಾಳ ಅವಳು ಪತ್ನಿ. ಇಲ್ಲ ತಂಪಾಡಿಗೆ ತಾ ಇರ್ತಾಳ, ನೀವೇನ್ ಮಾಡ್ತೀರಿ ಮಾಡ್ಕೊಳ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ, ಅವ್ರ ಭಾರ್ಯ. ಇವ್ರ ಭಾರ್ಯ, ಅವ್ರ ಪತ್ನಿ. ಗಂಡನ್ನ ಬೀರಿ ಬರೋದಿದ್ರ ಗಂಡ ಬೀರಿ, ಅವಳ ದಾರ. ಏನಿಲ್ಲ, ಕಲತ್ರಂ ಮುಗಿದ ಕೆಲಸ ಹೇಳುವಂಗಿಲ್ಲ. ಅದಕ್ಕೆ ಪ್ರಕಾರ ಸನ್ಯ ಭಾಗಾತ್ರ ಲಕ್ಷ್ಮೀ ಕಲತ್ರ. ಸುರಮಿತ್ರ ದೇವತೆಗಳಿಗೆ ಮಿತ್ರನಾದವನು. ವಿಘನಸ ಅಂಡದೊಳಿಪ್ಪ. ವಿಘನಸ ಅಂಡ ಅಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥವನು. ವಿಘನಸ್ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ವಿಘನಸ ಅಂತ ಹೆಸರದ. ವಿಘನಸ ಅಂಡದೊಳಿಪ್ಪ, ಬ್ರಹ್ಮಾಂಡದೊಳಗಿರುವಂತಹ ಬ್ರಹ್ಮಾದ್ಯ ಕೆಳಚೇತನ ಗಣಕ್ಕೆ, ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ತಾನೇ ಸಖನೆನಿಸಿಕೊಂಬ, ಅವನೇ ಸಖ ಅಂತ ಕರೆಸಿಕೊಳ್ತಾ ಇದ್ದಾನೆ. ಅಕುಟಿಲಾತ್ಮಕ ಇಪ್ಪನವರಂತೆ. ಅಕುಟಿಲಾತ್ಮಕ ಅವನಲ್ಲೇನೋ ಕುಟಿಲ ಇಲ್ಲ, ಆದ್ರೆ ನೀವ್ ಹೆಂಗಿರ್ತೀರಿ ಹಂಗ ನಿಮ್ ಜೊತೆ ಇರ್ತಾನ. ಸಕಲ ದೋಷ ವಿದೂರ ಅಂದ್ರೆ ಏನ್ರಪ್ಪ ಅರ್ಥ? ಮತ್ ತಗೊಳ್ಳೋಣ ತುಲ್ಟಾಗಿ. ಅಲ್ಲ ಮುಗಿಸ್ರಿ, ನಿಮ್ದು ಮಂಗಳ ದೈವತ್ ನೆನಪಿಟ್ಕೊಳ್ರಿ. ಯಾಕೆ ಸುಮ್ನೆ ಮತ್ ಹಿಂದ ಮುಂದೆ ಓದಿರ್ತೀನಿ. ಸಕಲ ದೋಷ ವಿದೂರ ಅಂದ್ರೆ ಏನ್ರಪ್ಪ? ಒಂದರ್ಥ ಹೇಳಿ, ಹೊಸ ಸಿನಿಮಾ ತೋರ್ಸೋಣ ಮತ್ತೊಂದು. ಏನಪ್ಪಾ ಅಂದ್ರೆ ಸಕಲ ದೋಷ ವಿದೂರ ಅಂದ್ರೆ ದೋಷ ಅಂದ್ರೆ ದೋಷಗಳು. ಸಕಲ ಅನ್ನೋ ಶಬ್ದವನ್ನು ಬಿಡಿಸೋಣ. ಹೆಂಗ್ ಬಿಡಿಸೋಣ ಅಂದ್ರೆ ಕಲಾ ಕಲಾ ಅನ್ನೋ ಶಬ್ದಗಳು. ಕಲಾ ಅಂದ್ರೆ ಏನು? ಕಲೆಗಳು. ನೋಡ್ರಿ, ಚಂದ್ರನ ಕಲೆಗಳು ಅಂತೀವಿ ಇಲ್ಲೋ ಹಂಗ ಈ ಲಿಂಗ ದೇಹಕ್ಕೆ ಷೋಡಶ ಕಲೆಗಳು ಇವೆ. ನೀಡದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಬಂತಲ್ಲ. ನೆನಪಾತಂತೂ ಎಲ್ಲರಿಗೂ ಭೋಜನ ವಿಭಾಗ ಸಂಧಿ ಆಯ್ತಾ? ಆ ಷೋಡಶ ಕಲೆಗಳು ಕಲೆಯಿಂದ ಕೂಡಿಕೊಂಡದ್ದು ಯಾವುದೋ ಅದು ಸಕಲ. ಸಕಲ ಅಂದ್ರೆ ಏನು? ಎಲ್ಲ ಅಂತ ಅರ್ಥ ಅಲ್ಲ. 16 ಕಲೆಗಳಿಂದ ಕೂಡಿಕೊಂಡದ್ದು ಯಾವುದೋ ಅದು ಸಕಲ. ಕಲಾಭಿಹಿ ಸಹಿತ ಸಕಲ. ಕಲೆಗಳಿಂದ ಕೂಡಿಕೊಂಡದ್ದು ಯಾವುದೋ ಅದು ಸಕಲ. ಯಾವುದು? ಲಿಂಗದೇಹ. 16 ಕಲೆಗಳು ಲಿಂಗದೇಹಕ್ಕೆ ಇವೆ. ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರಗಳು, ಮನಸ್ಸು. 16 ಕಲೆಗಳಿಂದ ಕೂಡಿದ ಲಿಂಗದೇಹವನ್ನ ಸಕಲ ಅಂತ ಕರಿಬೇಕು. ಸಕಲ ದೋಷ ಅಂದ್ರೆ ಲಿಂಗದೇಹದಿಂದ ಬರಬಹುದಾದ ದೋಷ ಯಾವುದು? ಸಂಸಾರ. ವಿದೂರ ಅಂದ್ರೆ ಇಲ್ಲ. ಸಕಲ ದೋಷ ವಿದೂರ ಅಂದ್ರೆ ಲಿಂಗದೇಹ ಇರುವುದರಿಂದ ಬರಬಹುದಾದ ಸಂಸಾರದ ದೋಷಗಳು ಪರಮಾತ್ಮನಿಗೆ ಇಲ್ಲ. ಅಥವಾ ಸಕಲ ದೋಷ ಅಂದ್ರೆ ಲಿಂಗದೇಹ ಇದ್ದದ್ದಕ್ಕೆ ಬಂದ ದೋಷ ಯಾವುದು? ಪಾಂಚಭೌತಿಕ ಶರೀರ. ದೋಷ ವಿದೂರ, ಪಾಂಚಭೌತಿಕ ದೇಹ ಇಲ್ಲದವನು. ಆದ್ರಿಂದ ದೇವರಿಗೆ ಸಕಲ ದೋಷ ವಿದೂರ ಅಂತ ಅರ್ಥ ಮಾಡ್ಬೇಕು. ನಾವೇನ್ ಅರ್ಥ ಮಾಡ್ತಿರ್ತೀವಿ? ಎಲ್ಲಾ ದೋಷ ಇಲ್ಲ, ಎಲ್ಲಾ ದೋಷ ಇಲ್ಲ. ಹಳೆ ಸಿನಿಮಾ ಮತ್ತೊಂದು ಹೊಸ ಸಿನಿಮಾ ನೋಡೋಣಂತ. ಯಾವುದು? ಕಲೆಗಳು. 16 ಕಲೆಗಳಿಂದ ಕೂಡಿದ್ದು ಸಕಲ. ಯಾವುದು 16 ಕಲೆಗಳಿಂದ ಕೂಡಿದ್ದು? ಲಿಂಗದೇಹ. ಆ ಲಿಂಗದೇಹದ ಮೇಲೆ ಬರುವಂತಹ ಸ್ಥೂಲ ದೇಹ ಸಕಲ ದೋಷ. ಅದರ ವಿದೂರ ಅಂದ್ರೆ ಸ್ಥೂಲ ದೇಹ ಇಲ್ಲದೆ ಇದ್ದವನು ಅಂತ ಅರ್ಥ. ಅದರಿಂದ ಸಕಲ ದೋಷ ವಿದೂರ. ಶಶಿಪಾವಕ ಸಹಸ್ರಾನಂತ ಸೂರ್ಯ ಪ್ರಖರ ಸನ್ನಿಭ ಗಾತ್ರ. 3 ಹೇಳ್ಬಿಟ್ಟಾರ. ಶಶಿಪಾವಕ ಸೂರ್ಯ, ಅದು ಸೂರ್ಯ, ಚಂದ್ರ, ಬೆಂಕಿ, ಅಗ್ನಿ. ಈ 3 ಸಹಸ್ರ ಅನಂತ, ಇವರಂತೆ ದೇಹ ಇದ್ದಕ್ಕಂಥವನು. ಯಾರ್ಯಾರು ಯಾವ ರೀತಿಯಿಂದ ಉಪಾಸನೆ ಮಾಡ್ತಾರೋ ಅವರಿಗೆ ಆಯಾ ರೀತಿಯಿಂದ ಭಗವಂತ ಕಾಣಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಲಕ್ಷ್ಮೀ ಕಲತ್ರ ಸುರಮಿತ್ರ ಅಂತ ಹೀಗೆ ತಿಳಿಸಿಕೊಟ್ರು. ಇದಾದ ಮೇಲೆ
ಮುಂದಿನ ಪದ್ಯದಲ್ಲಿ ದೇಶ ಭೇದಗಳಲ್ಲಿ ಇಪ್ಪಾಕಾಶದೋಪಾದಿಯಲ್ಲಿ ಚೇತನ ರಾಶಿಗಳು ನೆಲಸಿಪ್ಪ ಅವ್ಯವಧಾನದಲ್ಲಿ ನಿರುತ ಶ್ರೀ ಸಹಿತ ಸರ್ವತ್ರ ನಿರವಕಾಶ ಕೊಡುವಂದದಲ್ಲಿ ಕೊಡುತ್ತ ನಿರಾಶೆಯಲ್ಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ ಎಲ್ಲ ಕಡೆಗೆ ಭಗವಂತನಿದ್ದಾನೆ. ದೃಷ್ಟಾಂತ ಮತ್ತೆ ಆಕಾಶದಂತೆ, ಹೇಗೆ ಆಕಾಶವು ಎಲ್ಲ ಕಡೆಗೆ ಇದೆಯೋ ಅದರಂತೆ ಇದ್ದಾನೆ. ಹೌದು, ಏನೋ ಒಂದು ಚೂರು ಬಿಟ್ಟು ಹೋಗಿಲ್ಲ, ಎಲ್ಲ ಕಡೆ ಇದ್ದಾನೆ. ಆಕಾಶ ಹೆಂಗ ಕ್ಷಣ ಕ್ಷಣ ಅಂದ್ರೆ ಸ್ಥಳಗಳಲ್ಲಿ ಇದೆಯೋ ಹಾಗೆ ಭಗವಂತ ಒಂದೊಂದು ಸ್ಥಳಗಳಲ್ಲೂ ಬಿಡದೇ ಇದ್ದಾನೆ. ಅದರಿಂದ ದೇಶ ಭೇದಗಳಲ್ಲಿ ಆಕಾಶದ ಉಪಾದಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮನೆ ಒಳಗೆ ಮನೆ ಹೊರಗೆ, ರೂಮಿನ ಒಳಗೆ ರೂಮಿನ ಹೊರಗೆ, ರೂಮಿನ ಮೇಲೆ ಕೆಳಗೆ ಅಂತ ದೇಶ ಭೇದಗಳಲ್ಲಿ ಆಕಾಶದಲ್ಲಿ ಚೇತನ ರಾಶಿಗಳು ನೆಲೆಸಿಪ್ಪ ಎಲ್ಲಾ ಜೀವರಾಶಿಗಳಲ್ಲಿ ಇದ್ದಾನೆ. ಅವ್ಯವಧಾನದಲ್ಲಿ ನಿರುತ ಯಾವಾಗಲೂ. ಅವ್ಯವಧಾನ ಅಂದ್ರೆ ಅಡೆತಡೆಗಳಿಲ್ಲದೆ, ವ್ಯವಧಾನ ಅಂದ್ರೆ ತಡೆ, ಅವ್ಯವಧಾನ ಅಂದ್ರೆ ಅಡೆತಡೆಗಳಿಲ್ಲದೆ. ಆಯ್ತಾ? ಶ್ರೀ ಸಹಿತ ಸರ್ವತ್ರ ನಿರವಾಕಾಶ ಕೊಡುತ್ತಾ, ನಿರವಕಾಶ ಎಲ್ರಿಗೂ ಅವಕಾಶವನ್ನು ಕೊಡ್ತಾ ಇದ್ದಾನೆ. ನಿರಾಶೆಯಲ್ಲಿ ಏನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ದೇವರು. ಇಷ್ಟೆಲ್ಲ ಮಾಡ್ತಾನೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೋ ಏನೋ, ಏನು ಮಾಡಲ್ಲ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ ಭಗವಂತನ ಇದ್ದಾನೆ ಅಂತ ತಿಳಿಸ್ತಾನೆ. ಶ್ರೀ ವಿರಿಂಚಾದ್ಯಮರಗಣ ಸಂಸೇವಿತಾಂಗ್ರಿ ಸರೋಜ ಈ ಜಡ ಜೀವರಾಶಿಗಳೊಳಗೊರಗೆ ನೆಲಸಿದ್ದು ನಿತ್ಯದಲ್ಲಿ ಸಾವಕಾಶನು ಎನಿಸಿ ತನ್ನ ಕಳೇವರದೊಳಿಂಬಿಟ್ಟು ಸಲಹುವ ದೇವದೇವಕಿ ರಮಣ ದಾನವ ಹರಣ ಜಿತ ಮರಣ. ಶ್ರೀ ವಿರಿಂಚಾದಿ ಅಮರಗಣದಿಂದ ಸಂಸೇವಿತವಾದ ಅಂಘ್ರಿ ಸರೋಜ, ಪಾದಕಮಲಗಳುಳ್ಳವನು, ಸರಳವಾದ ಅರ್ಥ ಬೇಕಾದಷ್ಟು ಬಂದುದರಿಂದ ಈ ಜಡ ಜೀವರಾಶಿಗಳ ಒಳ ಹೊರಗೆ ನೆಲೆಸಿದ್ದು ನಿತ್ಯದಲ್ಲಿ, ನಮ್ಮೊಳಗೂ ಹೊರಗೂ ನಿತ್ಯದಲ್ಲಿ ಇದ್ದಾನೆ. ಅದಕ್ಕೇನೀಗ? ಅದಕ್ಕೆ ಸಾವಕಾಶ. ದೇವರಿಗೇನು ಹೆಸರು? ಸಾವಕಾಶ. ಅಂದ್ರೆ ಒಳಗೂ ಹೊರಗೂ ಇದ್ದಾನ ಎಂಬುದಕ್ಕ ಅವಕಾಶ ಮಾಡ್ಕೊಂಡಿದ್ದಾನೆ. ಒಳಗೂ ಅವಕಾಶ ಮಾಡ್ಕೊಂಡಿದ್ದಾನೆ, ಹೊರಗೂ ಅವಕಾಶ ಮಾಡ್ಕೊಂಡಿದ್ದಾನೆ. ಊಟಕ್ಕೆ ಕೂತಾಗ ಹೇಳ್ತಿರ್ತೀವಲ್ಲ, ಸಾವಕಾಶ ಸಾವಕಾಶ ಸಾವಕಾಶ. ಅದನ್ನ ಸಾವಕಾಶ ಸಾವಕಾಶ ಅಂದ್ರೆ ಸಾವಕಾಶ ಕೂಡ್ರಿ ಅಂತ ಅರ್ಥ ಅಲ್ಲ. ಅದಕ್ಕೆ ಸಾವಕಾಶ ಅಂದ್ರೆ ನೀವು ಉಣ್ಣೋದು ಸ್ವಲ್ಪ ಅವಕಾಶ ಇಟ್ಟುಕೊಂಡು ಉಣ್ರಿ. ಇಲ್ಲಿ ತನಕ ತಗೋಬೇಡ್ರಿ. ಯಾರೋ ಚಷ್ಟೆ ಮಾಡ್ಲಿಕ್ಕೆ ನಮ್ಮಲ್ಲಿ ಇವು ಮಠದ ವಿಷಯ ಇರ್ತಾವ. ನಿಮ್ದು ಯಾವ ಮಠ, ನಿಮ್ದು ಯಾವ ಮಠ ಹೇಳಿದಂತ ವ್ಯಾಸನ ಮಠ, ರಾಯ ಮಠ, ಕಂಠ ಮಠ ಅನ್ನಂತ. ಆದ್ರೆ ಅದು ಇವು ಕಂಠ ಮಠ ಯಾವ್ದಪ್ಪ ಇದು? ನಮ್ಮಲ್ಲಿ ಅಗ್ದಿ ಶುದ್ಧ ಕರ್ನಾಟಕರಿ ಅದು. ಧಾರವಾಡ ಕಂಠ ಮಠ ಅಂದ್ರೆ ಇಲ್ಲಿ ತನಕ ತಗೋತಿದ್ದಂತವ, ಅದಕ್ಕೆ ಕಂಠ ಮಠ ಅಂತ ಹೇಳಿದಂತವ. ಹಂಗಲ್ಲ. ಊಟಕ್ಕೆ ಕೂತಾಗ ಯಾಕೆ ಸಾವಕಾಶ ಸಾವಕಾಶ ಅಂತಾರಂದ್ರ ನಿಧಾನಿಸರಿ ಅಂತ ಹೇಳಲ್ಲ. ಹೊಟ್ಟಿ ಒಳಗೆ ಇನ್ನೊಂಚೂರು ಜಾಗ ಇಟ್ಕೊಂಡು ತಗೊಳ್ರಿ, ಹೊಟ್ಟೆ ಒಳಗೆ ಇನ್ನೊಂಚೂರು ಜಾಗ ಇಟ್ಕೊಂಡು ತಗೊಳ್ರಿ ಅಂತ ಹೇಳ್ತಾರ ಅವರು. ಇವ್ರು ಸಾವಕಾಶ ಸಾವಕಾಶ ತಗೊಳತೀವಿ ಬಂತ, ಅದು ಉಲ್ಟ ಅದಕ್ಕೆ ಸಾವಕಾಶ ತಗೊಳಿಗತ್ತೀವಿ ಅಂದ್ರೆ ನೀವೇನ್ ಕಾಳಜಿ ಮಾಡಬೇಡ್ರಿ, ಅವಕಾಶ ಇಲ್ಲಾರ್ದಷ್ಟ ತಗೋತೀವಿ ಅಂತ ಇವ್ರು ಹೇಳೋದು. ಸಾವಕಾಶ ಅಂದ್ರ ಅವಕಾಶ ಉಳ್ಳಷ್ಟು ತಗೊಳ್ರಿ. ನೀವು ಉಂಡ ಮೇಲೂ ನೀರಿಗೆ ಅವಕಾಶ, ಗಾಳಿಗೆ ಅವಕಾಶ ಇರಬೇಕು. ಉಂಡ ಮೇಲೆ ಒಳಗ ಗಾಳಿ ಅಡ್ಡಾಡ್ಬೇಕಂತ ಹೇಳ್ಯಾರ್ರಿ. ಇವ್ರು ಮ್ಯಾಲ ಗಾಳಿ ಅಡ್ಡಾಡಿರ್ತದ, ಫ್ಯಾನ್ ಹಾಕ್ಬಾರ್ದು. ಫ್ಯಾನ್ ಹಾಕ್ಬಾ ಫ್ಯಾನ್ ಹಾಕ್ಬಾರ್ದು. ಅಷ್ಟು ಬರಿ ಉಣ್ಬೇಕು ಯಾಕೆ ಹೇಳಿ? ಅಷ್ಟು ಬರಿ ಉಣ್ಬಾರ್ದು. ಊಟ ಆದ್ಮೇಲೆ ಮ್ಯಾಲ ಫ್ಯಾನ್ ಹಾಕುವಷ್ಟು ಉಂಡಾನ ಅಂದ್ರೆ ಇಲ್ಲಿ ತನಕ ತಗೊಂಡ ಅಂತ ಅರ್ಥವ. ಅಷ್ಟು ತಗೋಬಾರ್ದು. ಉಂಡ ಮೇಲೆ ಸ್ವಲ್ಪ ಒಳಗ ಗಾಳಿ ಅಡ್ಡಾಡ್ಬೇಕ್ರಿ. ಎಷ್ಟಿರ್ಬೇಕು ಊಟ? ದ್ವೌಭಾಗವು ಪೂರಯೇದನ್ಯೈಹಿ. ಅದು 4 ಭಾಗ ಮಾಡ್ಬೇಕಂತೆ ಹೊಟ್ಟೆಯಲ್ಲಿ. 2 ಭಾಗ ಅನ್ನ ಪೂರ್ಣ ಮಾಡಬೇಕು. ತೋಯೇನೇಕೇನ ಪೂರಯೇತ, ನೀರಿನಿಂದ 1 ಭಾಗ ತುಂಬಬೇಕು. ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್, ಗಾಳಿ ಅಡ್ಡಾಡ್ಲಿಕ್ಕೆ 4ನೇ ಭಾಗ ಬಿಡ್ಬೇಕಂತ. ಅರ್ಥ ಆಯ್ತಾ? 2 ಭಾಗ ಉಣ್ಬೇಕು, 1 ಭಾಗ ನೀರು ಕುಡಿಬೇಕು, ಇನ್ನೊಂದು ಭಾಗ ಗಾಳಿ ಅಡ್ಡಾಡ್ಬೇಕಂತ. ನಾವು ಮ್ಯಾಲ ಗಾಳಿ ಅಡ್ಡಾಡುವಷ್ಟು ಉಂಡಿರ್ತೀವಿ. ಬೆವತ್ ವರ್ಷಕೊಂಡು ಎಡಗೈಲಿ ಬಲಗೈಲಿ ವರ್ಷಕೊಂಡು ಏನು ಹಾಕಿದಿರುವ ಇಂಥ ಬರೀ ಎಲ್ಲೂ ಕೇಳಿದ್ದಿಲ್ಲ ಬಿಡ್ರಿ ಅಂತ ಹೇಳಿ ಅವ್ರದ್ದು ಇಟ್ಟು ವರ್ಣ ಮಾಡ್ಕೋತ ಹಂಗ ಉಂಡ್ರಿ ಹೆಂಗ್ರಿ ಎಲ್ಲರ. ಅದಕ್ಕೆ ಹಂಗ ಉಡ್ಬಾರ್ದು. ಅದಕ್ಕೆ ಸಾವಕಾಶನ ಎನಿಸಿ ದೇವರು ಸಾವಕಾಶ ಎಲ್ಲ. ಅದಕ್ಕೆ ತನ್ನ ಕಳೇವರದೊಳು ಇಂಬಿಟ್ಟು, ಸಾವಕಾಶ ಅಂತ ಯಾಕೆ ಕರೆದ್ರು ಅಂದ್ರೆ ತನ್ನ ಕಳೇವರ ಅಂದ್ರೇನು? ದೇಹದ ಒಳಗೆ ಇಂಬಿಟ್ಟು, ಒಳಗೆ ಅವಕಾಶವನ್ನ ಕೊಟ್ಟು ಸಲಹುವ, ರಕ್ಷಣೆ ಮಾಡ್ತಾನೆ ದೇವ.
ಅವನ ಹೆಸರೇನು? ದೇವ. ಎಷ್ಟು ಚೆನ್ನಾಗಿ ನೋಡ್ರಿ, ದೇವಕಿ ರಮಣ, ದಾನವ ಹರಣ, ಜಿತಮರಣ, ಎಷ್ಟು ಚಂದಾಗಿ ಪ್ರಾಸವನ್ನು ಸೇರಿಸ್ತಾರೆ. ದೇವಕಿ ರಮಣ, ದಾನವ ಹರಣ, ಜಿತಮರಣ. ಅರ್ಥ ಹೇಳ್ಬಿಡ್ರಿ, ನೀವೇ ಒಂದೊಂದಾಗಿ ಹೇಳ್ರಿ. ದೇವ ಅನ್ನೋ ಶಬ್ದಕ್ಕೆ ಕ್ರೀಡಿಸುವ ಅಂತ ಅರ್ಥ, ಪಕ್ಕದಲ್ಲಿ ಇಟ್ಬಿಡ್ರಿ. ದೇವಕಿ ರಮಣ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದೇವಕಿ ದೇವಿಗೆ ಸಂತೋಷವನ್ನ ಪಡಿಸಿದವನು ಅಂತ ಅರ್ಥ. ದಾನವ ಹರಣ ಅಂದ್ರೆ ದಾನವರ ಪ್ರಾಣವನ್ನು ಹರಣ ಮಾಡಿದವನು ಅಂತ ಅರ್ಥ. ಜಿತಮರಣ ಅಂದ್ರೆ ಮರಣವನ್ನ ಗೆದ್ದವನು ಅಂತ ಅರ್ಥ. ಇದು ಸಾಮಾನ್ಯವಾದ ಅರ್ಥ. ಅದಕ್ಕೆ ದೇವಕಿ ರಮಣ ಅನ್ನೋ ಶಬ್ದಕ್ಕೆ ಚೇಂಜ್ ಅರ್ಥ ಮಾಡೋಣ ಅಂತ. ಏನ್ ಅರ್ಥ ಮಾಡೋಣ? ಹೊಸ ಅರ್ಥ ಮಾಡೋಣ ಅಂತ. ಏನು? ದೇವಕಿ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿ ದೇವಿಗೆ ಏನರ್ಥ ಇದೆ? ಹೆಸರಿದೆ, ದೇವಕಿ ಅಂತ ಹೆಸರು. ಅಲ್ರಿ ಅಕ್ಕಿಗೆ ಯಾಕೆ ದೇವಕಿ ಅಂತ ಹೆಸರು? ಕೃಷ್ಣನ ಅಮ್ಮಗೆ ದೇವಕಿ ಅಂತ ಗೊತ್ತದ ನಮಗೆ. ಈ ಮಹಾಲಕ್ಷ್ಮಿ ಯಾವಾಗ ದೇವಕಿ ಆದ್ಲು? ನೋಡ್ರಿ ಎಷ್ಟು ಚಂದದ. ಕ ಅಂದ್ರೆ ಸಂಸ್ಕೃತವಾಗಿ ಏನ್ ಹೇಳ್ತಾರೆ ನೋಡಂತ. ಸಂಸ್ಕೃತದಲ್ಲಿ ಕ ಅಂದ್ರೆ ಸುಖ ಅಂತ ಅರ್ಥ. ಕ ಅಂದ್ರೆ ಸುಖ. ನೋಡ್ರಿ ಎಷ್ಟು ಚಂದದ ಶಬ್ದ. ಕ ಅಂದ್ರೆ ಸುಖ. ದೇವ ಅಂದ್ರೆ ದೇವತೆಗಳು. ದೇವತೆಗಳ ಸುಖವು ಯಾರಿಂದ ಉಂಟಾಗುತ್ತೋ ಅವಳು ದೇವಕಿ. ದೇವಾನಾಂ ಕಂ ಸುಖಂ ಯಸ್ಯಾಹ ಸಾ ದೇವಕಿ. ಯಾರಿಂದ ದೇವತೆಗಳಿಗೆ ಸುಖ, ಸೌಂದರ್ಯ, ಔದಾರ್ಯ, ಐಶ್ವರ್ಯ ಪ್ರಾಪ್ತಿಗಳಾಗುತ್ತೋ ಅವರನ್ನ ದೇವಕಿ ಅಂತ ಕರಿಬೇಕು. ಅಥವಾ ದೇವಾನಾಂ ಎಲ್ಲಾ ದೇವತೆಗಳ ಕಿ. ಯಾವ ಕಿ? ಇಂಗ್ಲಿಷ್ ಕಿ ಗೊತ್ತಾಯ್ತಲ್ಲ. ಕಿ ಅವ್ರದೆಲ್ಲ ಕಿ ಕಡೆ ಏನಾದ್ರಿ ಇಕಿ ಮಾ ಹೂ ಅಂದ್ರೆ ಅವ್ರ ಕಿ, ಇಲ್ಲಾಂದ್ರೆ ಕಿ ಕುಯ್ ಅಷ್ಟೇ, ಏನಿಲ್ಲ ಇಲ್ಲ ಅವ್ರದು. ದೇವಾನಾಂ ಕಿ, ಎಲ್ಲಾ ದೇವತೆಗಳ ಕಿ ಇವ್ರ ಕೈಯಾಗದಾದ್ರಿಂದ ಮಹಾಲಕ್ಷ್ಮೀ ದೇವಿ ದೇವಕಿ. ಅವಳಿಗೆ ರಮಣ, ಸಂತೋಷ ಪಡಿಸೋನೆ. ಆದ್ರಿಂದ ದೇವಕಿ ರಮಣ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಒಂದರ್ಥ ದೇವಕಿ ರಮಣ, ದೇವಕಿ ದೇವಿಗೆ ಸಂತೋಷ ಪಡಿಸಿದವನು ಅಂತ ಅರ್ಥ. ಅಥವಾ ದೇವಾನಾಂ ಕಂ ಸುಖಂ ಯಸ್ಯಾಹ ಸಾ ದೇವಕಿ ಮಹಾಲಕ್ಷ್ಮೀ ದೇವಿ, ಅವಳಿಗೆ ರಮಣ ಅಂದ್ರೆ ಗಂಡನಾಗಿರ್ತಕ್ಕಂಥವನು ಅಂತ ಅರ್ಥ. ದಾನವ ಹರಣ, ದಾನವರನ್ನ ಹರಣ ಮಾಡಿದವನು, ಪ್ರಾಣ ಹರಣ ಮಾಡಿದವನು ಒಂದರ್ಥ. ದಾನವ ಹರಣ, ದಾನ ಕೊಟ್ಟದ್ದು ಹರಣ ತಗೊಂಡ್ಬಿಟ್ಟವ. ದಾನವ ಹರಣ ಅಲ್ಲದು, ದಾನವ ಹರಣ. ಬಲಿಚಕ್ರವರ್ತಿ ದಾನ ಕೊಟ್ರೆ ಹರಣ ಅಪಹರ. ಪಾಪವ 2 ಭೂಮಿ ಕೊಡ್ತೀನಿ 3 ಭೂಮಿ ಕೊಡ್ತೀನಿ ಲೂಟಿ ಮಾಡಿಬಿಟ್ಟ ಅವನು. ಯಾರು ಲೂಟಿ ಮಾಡಿಬಿಟ್ಟ? ವಾಮನ ಲೂಟಿನೇ ಮಾಡಿಬಿಟ್ಟ. ದಾನವ ಹರಣ ಅಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ದಾನವರನ್ನ ಕೊಲ್ಲೋದು ಅಲ್ಲ, ದಾನವ ದಾನ ಕೊಟ್ಟದ್ದನ್ನ ಹರಣ. ದಾನ ತಗೊಂಡು ಹೊತ್ಕೊಂಡು ಹೋಗುದಂತ ಅದ್ ಹೇಳ್ತಿರ್ತಲ್ಲ. ಉಂಡು ಹೋದ ಕೊಂಡು ಹೋದ ಅಂತ ಹೇಳ್ತಿರ್ತಾರಲ್ಲ, ಹಂಗ ಕೊಂಡು ಹೋದ ಅಂದ್ರೆ ಕೊಂಡ್ಕೊಂಡು ಹೋದ ಅಂತಲ್ಲ, ತಗೊಂಡು ಹೋದ ಅಂತ ಅರ್ಥದಕ್ಕೆ. ಉಂಡು ಹೋದ ತಗೊಂಡು ಹೋದ, ಹಾಗೆ ದಾನವ ಹರಣ. ಜಿತ ಮರಣ, ಮರಣವನ್ನ ಗೆದ್ದವನು ಪರಮಾತ್ಮ ಅಂತ 41ನೇ ಪದ್ಯದಲ್ಲಿ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಇನ್ನು ಮತ್ತೆ ಸ್ವಲ್ಪ 3 ಪದ್ಯ ಅದು ಗಣಿತ ಹೇಳಿ ಮಂಗಳ ಮಾಡ್ತಾರ. ನಾವು ಮಂಗಳ ಮಾಡೋಣ ಅಂತ ಇನ್ನೊಂದು 3 ಪದ್ಯ. ಇನ್ನೇನು ಕಾಳಜಿ ಮಾಡಬೇಡ್ರಿ, ಇನ್ನೊಂದು 5 ನಿಮಿಷದಾಗ ಮುಗಿಸ್ಬಿಡ್ತೀನಿ ಅಂಥೇಳಿ ಮುಂದೆ ಅರ್ಧ ತಾಸು ತಗೋಬೇಕ್ರಿ. ಹಂಗ ಒಮ್ಮೆ ಮುಗಿಸ್ಬಾರ್ದು. ಅವು 5 ನಿಮಿಷದಾಗ ಮುಗಿಸ್ಕೊಂಡು ಹಬ್ಬ ಅಡ್ಡಿ ಸ್ವಲ್ಪ ಕೂತವ್ರು ಹಿಂಗ್ ಸ್ವಲ್ಪ ಎದ್ದು ಹಿಂಗೆಲ್ಲ ಆಗ್ತಿರ್ತಾರೆ. ಅಡ್ಡಿ ಇಲ್ಲ ಇನ್ನು ಮುಗಿಸ್ತಾರ ಅಂತ ಆಚಾರ ಮುಗ್ದಂಗ ಆತ ಹಂಗಾರ ಅಂತ ಅಂತಿರ್ತಾರೆ. ಮತ್ತೊಂದು ಮುಂದೆ ಅರ್ಧ ತಾಸು ಜಗ್ಬೇಕ್ರಿ. ಹಂಗ ಹುರುಪ್ ಬರ್ಬೇಕ್ರಿ. ಹೇಳೋರಿಗೆ ಕೇಳೋರಿಗೆ ಇಬ್ರು ಹುರುಪ್ ಬರ್ಬೇಕು ಅಂತ ಸ್ವಲ್ಪ ಮಧ್ಯದಲ್ಲಿ ಹಿಂಗೆ ಹೇಳ್ತಿರ್ಬೇಕು. ಮುಗಿದ ಹೋಯ್ತು ಇನ್ನೇನ್ರಿ ಸಾಹೇಬ್ರ ಬಸ್ ಬಂದ ಬಿಡ್ತೀರಿ ಅಂತ ನಾವು ಕಂಟ್ರೋಲ್ ಕೂತಿರ್ತಾನಲ್ಲ ಬಸ್ ಸ್ಟ್ಯಾಂಡ್ ಆಗಿ. ಸಾಹೇಬ್ ಬಂತ್ರಿ ಸಾಹೇಬ್ರ ಅಂತ. ಎಲ್ಲದ ಹಿಂದಿನ ಬಸ್ ಸ್ಟ್ಯಾಂಡ್ ಆಗದ್ರಿ ಅಂತ ನಾವು. ಹಿಂದಿನ ಬಸ್ ಸ್ಟ್ಯಾಂಡ್ ಆಗಿದ್ದು ಇಲ್ಲೇನ್ ಬರ್ತತ್ತಲ್ಲಿ ಎಲ್ಲರ ಮತ್ತೆ 1 ತಾಸ ಅದು ಬರ್ಲಿಕ್ಕೆ. ಹಂಗಿದ್ದಂಗ ಬಂತ ಸಾಹೇಬ್ರ ಅಂದಂಗ ಹೇಳ್ಬಿಡ್ಬೇಕು ಅಷ್ಟೇ. ಎಲ್ಲ ಏನು ತಿಂಗಳಿಗೆ ಇದು ನೋಡ್ರಿ, ಇದು 12ನೇ ಸಂಧಿಯಲ್ಲಿ ಏನ್ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ, ಅದು ಮುಂದೆ 15ನೇ ಶ್ವಾಸ ಸಂಧಿಯಲ್ಲಿ ಹೇಳಬೇಕಾದ ವಿಷಯವನ್ನು ಪೀಠಿಕೆ ಹಾಕಿಟ್ಬಿಡ್ತಾರೆ. ನೀವು ಮತ್ತೆ ಅದನ್ನು ತೆಗಿಬೇಕ್ರಿ. ಇದು 12ನೇ ಪದ್ಯ ಸಂಧಿ ಓದ್ಬೇಕಾದ್ರೆ 15ನೇ ಸಂಧಿ ತೆಗೆದು ನೋಡಬೇಕು ನೀವು. ಹಂಗೆ ಮಾಡಿಬಿಟ್ರೆ ದಾಸರದನ್ನು ಲಿಂಕ್ ಒಳಗೆ ಒಂದಕ್ಕೊಂದಕ್ಕೊಂದು ಸೇರಿಸಿಟ್ಬಿಟ್ರೆ ನೋಡ್ರಿ ಎಷ್ಟು ಚಂದ ಸೇರಿಸ್ತಾರೆ. ಮಾಸವಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳವು ಅಹವು 48 ಸಹಸ್ರಾಧಿಕಾರು ಸುಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕ ಹರಿಯ ಷೋಡಶ ಈಶ ತಬ್ದದಿ ಭಜಿಸೆವಲಿವ ದಯಾ ಸಮುದ್ರ ಕುಚೇಲ ಗೊಲಿದಂತದಲ್ಲಿ ದಿನದಿ. ಮಾಸವಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು. ಪ್ರತಿ ದಿವಸವೂ ಶ್ವಾಸೋಚ್ಛ್ವಾಸವನ್ನ ಮಾಡ್ತಾ ಹೋದರೆ ಎಷ್ಟು ಮಾಡ್ತೀವಿ ಅಂತ ಗೊತ್ತದ, ಭಾಳ ಹೇಳಿಕ್ ಬೇಡ. 21,600 ಮಾಡ್ಕೋತ ಪ್ರತಿ ಮಾಸ ಬರೋಬ್ಬರಿ 30 ದಿವಸಕ್ಕ ಎಷ್ಟಾಗ್ತಾವ? ಅಹವು 48 ಸಹಸ್ರಾಧಿಕ 6 ಸುಲಕ್ಷೆಯಲ್ಲಿ
ಅಷ್ಟಚತ್ವಾರಿಂಶತ ಅಂದ್ರೆ 48. ಅಷ್ಟಚತ್ವಾರಿಂಶತ 8 40 8 40 48. ಅದರ ಮೇಲೆ ಇವು ಅಧಿಕ ಆಗ್ಯಾವ. ಯಾವುದಕ್ಕ? 6 ಲಕ್ಷಕ್ಕ. ಅಂದ್ರೆ 6,48,000. ಎಷ್ಟಕ್ಕಾಗ್ತಾವ ಇವು? 1 ತಿಂಗಳಿಗೆ. ಅಂದ್ರೆ ನಾವು 1 ತಿಂಗಳಿಗೆ ಎಷ್ಟು ಶ್ವಾಸೋಚ್ಛ್ವಾಸ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮಗೆ. ದಾಸರಂದ್ರು ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹವು 8,40,000 ಸುಲಕ್ಷ ಸಂಖ್ಯೆಯಲ್ಲಿ 1 ತಿಂಗಳಿಗೆ ಇಷ್ಟಾದ್ರೆ ಅಕಸ್ಮಾತ್ 116 ವರ್ಷ ಶ್ವಾಸೋಚ್ಛ್ವಾಸ ಮಾಡಿಬಿಟ್ರೆ ಎಷ್ಟಾಗ್ತಾವ? ಅಷ್ಟೋ ಶ್ವಾಸಗಳು ಏನವು? ಬರೀ ಉಸಿರಾಟೇನು? ಅನ್ಕೋತ ಅವ್ನು ಟಿವಿ ಒಳಗೊಬ್ಬ ಬರ್ತಾನ ನೋಡ್ರಿ, ಉದ್ದ ಗಡ್ಡ ಬಿಟ್ಕೊಂಡು ಯಾವ ಎಂತೋ ಪುಣ್ಯಾತ್ಮ ಬಿಡ್ರ ಅಂತ ಏನ್ ಬಿಡ್ರ ಅಂತಾನೋ ಮೈಕ್ ಮುಂದೆ ಕೂತ್ಕೋತಾನೆ. ಒಳ್ಳೇದನ್ನೇ ಮಾಡ್ಲಿಕ್ಕೆ ತಾನು ಮಾಡ್ಲಿ, ಜಗತ್ತಿಗೆ ಒಳ್ಳೇದ್ ಮಾಡ್ಲಿ ಇಲ್ಲಂದಿಲ್ಲ ಹೇಳಿದೆ. ಅವ ಏನೋ ಶ್ವಾಸ. ಯಾವ ಶ್ವಾಸ? ದಾಸರಂತಾರೆ ಹಂಸನಾಮಕ ಹರಿಯ. ಅದು ಹಂಸ. ಹಂಸ ಚೆನ್ನಾಗಿ ಹಂಸ. ಏನ್ ಹಂಸ ನೋಡ್ರಿ, ಶ್ವಾಸವನ್ನ 1 ಬಾರಿ ಹೊರಗೆ ಹಾಕ್ತೀವಿ, 1 ಬಾರಿ ಒಳಗೆ ತಗೊಳ್ತೀವಿ. ಹೊರಗೆ ಹಾಕಿದಾಗ ಹಂ, ಒಳಗೆ ತಗೊಂಡಾಗ ಸಹ ಹಂ. ಅದೇ ಮಂತ್ರ ಅದು, ನಮಗೆ ಗೊತ್ತಿಲ್ಲ. ಹಂ ಶಬ್ದದ ಅರ್ಥ ಏನು, ಸಹ ಶಬ್ದ ಅರ್ಥ ಏನು, ಇಷ್ಟು ನೋಡ್ಬಿಟ್ರೆ ಅದು ಹೊರಗೆ ಒಳಗೆ ಹಾಕಿದ್ ಗೊತ್ತಾಗ್ಬಿಡ್ತದೆ. ಹಂ ಹಂ ಅಂದ್ರೆ ಹೊರಗೆ ಹಾಕೋದು. ಹೊರಗೆ ಹಾಕೋದು ಅಂದ್ರೆ ಬಿಡೋದು ಅಂತ ಅರ್ಥ. ಹೊರಗೆ ಹಾಕೋದು ಅಂದ್ರೆ ಬಿಡೋದು ಅಂತ ಅರ್ಥ. ಅವ್ರನ್ನ ಬಿಡೋದು. ಒಳಗಿದ್ದ ಶ್ವಾಸವನ್ನ ಹೊರಗೆ ಬಿಡೋದಕ್ಕೆ ಹಂ, ಹೊರಗಿದ್ದ ಶ್ವಾಸವನ್ನ ಒಳಗೆ ತಗೋದಕ್ಕೆ ಸಹ. ಹಂ ಅಂದ್ರೆ ದೋಷ ದೂರ, ಸಹ ಅಂದ್ರೆ ಗುಣಪೂರ್ಣ. ಹಂ ದೋಷ ಬಿಟ್ಟ, ಸಹ ಗುಣ ತಗೊಂಡ. ಹಂಸ ಹಂಸ ಅಂದ್ರೆ ಹಂಸ ಅಂದ್ರೆ ದೋಷ ಬಿಟ್ಟು ಗುಣ ಸ್ವೀಕಾರ ಮಾಡಿದವನಾದ್ದರಿಂದ ಹಂಸ. ಅದಕ್ಕೆ ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು ಹಂಸ 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 ಇನ್ನೂ ಬೇರೆ ಬೇರೆ ಮಂತ್ರವ ಇರ್ಲಿ, ಹಂಸ ಅನ್ನೋ ಮಂತ್ರವನ್ನು ಜಪ ಮಾಡ್ತಾರೆ. ಇದನ್ನ ಚಿಂತನೆ ಮಾಡಿದ್ರೆ ಏನಾಗ್ತದ ಅಂತ ಕೇಳಿದ್ರೆ, ದಯಾ ಸಮುದ್ರ ಕುಚೇಲಗಿ ಒಲಿದಂದದಲ್ಲಿ ದಿನ ದಿನದಿ. ನಾವು ಪಾಪ ಯಾರು ಸುಧಾಮ ಅವಂಗ ಒಲದಂಗ ನಮ್ಮ ದೇವರು ನಿಮಗೂ ಒಲಿತಾನ. ಏನು ಕೊಟ್ಟಿರಿ? ಏನಿಲ್ಲ. ಶ್ವಾಸೋಚ್ಛ್ವಾಸ, ನೀವು ಮಾಡೋ ಶ್ವಾಸೋಚ್ಛ್ವಾಸ ದೇವರಿಗೆ ಸ್ವಾಮಿ ಇದು ನಿನಗೆ ಅರ್ಪಣ ಅಂತ ಕೊಟ್ರೆ ದೇವರು ತಾನಾಗೆ ಬರ್ತಾನಂತೆ. ಅವ ಕೊಟ್ಟ ಒಪ್ಪಿಡಿಗೆ ಅವಳಕ್ಕಿಗೆ ಅಖಿಲಾರ್ಥ ಅಂತಂತಾರೆ. ಕೆಟ್ಟ ಮಾತುಗಳೆನದೆ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಅಂತ ಹೇಳಿ ಬಾಣದಲ್ಲಿಟ್ಟ ಅವಗುಣಗಳ ಭೀಷ್ಮನೆನಿಸಿದನೇನೋ ಕರುಣಾ ಸಮುದ್ರ ಹರಿ ಹೇಳುವಾಗ ಹೇಳ್ತಾರೆ, ಬಡ ಬ್ರಾಹ್ಮಣನ ಕೊಟ್ಟ ಒಪ್ಪಿಡಿಗೆ ಅವಳಕ್ಕಿಗೆ ಅಖಿಲಾರ್ಥ. ಒಂದಿಡಿ ಅವಳಕ್ಕಿಗೆ ಅಖಿಲಾರ್ಥ ಕೊಡ್ತಾನೆ ಸ್ವಾಮಿ ಅಂತ ಹೇಳ್ತಾರೆ. ಇದನ್ನ ಹೇಳಿದ ಮೇಲೆ ನೋಡ್ರಿ, ಒಟ್ಟ 1 ವರ್ಷಕ್ಕೆ ಎಷ್ಟು ಶ್ವಾಸೋಚ್ಛ್ವಾಸ ಆಗ್ತಾವ ಅದ್ ಲೆಕ್ಕಿಗೆ ಮತ್ ತಿಂಗಳದ ಲೆಕ್ಕ ತೆಗೆದ್ರು, ದಿವಸದ ಲೆಕ್ಕ ಹೇಳ್ಯಾರ, ತಿಂಗಳದ ಲೆಕ್ಕ ಹೇಳ್ಯಾರ, ವರ್ಷದ ಲೆಕ್ಕ ಹೇಳ್ತಾರೆ, ಆಮೇಲೆ ಮುಂದೆ ಹೇಳ್ತಾರೆ. ಮುಂದೆ ಶ್ವಾಸ ಸಂಧಿ ಅದರೊಳಗೆ ಮತ್ತೆ ನೋಡ್ಕೊಳ್ರಿ. ಸ್ಥೂಲ ದೇಹದೊಡ್ಡಿದ್ದು ವರುಷಕ್ಕೆ 7,70 ಲಕ್ಷದ ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿ ದೇವನು ಕರುಣದಲ್ಲಿ 7 ಲೋಕದೊಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಸ್ಥೂಲ ದೇಹದಲ್ಲಿ ಇದ್ದು ವರ್ಷಕ್ಕೆ 7,70 ಲಕ್ಷ 77,76,000. ಅಬ್ಬಾ, ಅಯ್ಯೋ ಏನ್ ಕಥೆ ಇದೆಲ್ಲಾದ್ರೂ ಅಲ್ರಿ. 1 ವರ್ಷಕ್ಕೆ ನಾವು ಹೊರಗೆ ಹಾಕೋ ಕೆಲಸ ಎಷ್ಟು ಸರ್ತಿ ಮಾಡ್ತೀವಿ? 77,76,000. ಇದನ್ನ ಗುಣಿಸು 100 ವರ್ಷಕ್ಕೆ ಮಾಡಿದ್ರೆ ಎಷ್ಟು? 77 ಕೋಟಿ 77 ಲಕ್ಷ 76,000 ಹಂಗ ಬಂದ್ಬಿಡ್ತದೆ ಚಿಲ್ಲರ ಲೆಕ್ಕಗಳವೆಲ್ಲ. ಅಬ್ಬಾ, ಇಷ್ಟು ಬಾರಿ ಏನೋ ನೋಡ್ರಿ. ದಾಸರಂತಾರ ಗಾಳಿ ದೇವನು ಕರ್ಣದಲ್ಲಿ 7 ಲೋಕದೊಳುಳ್ಳ ಚೇತನ ಜಾಲದೊಳು ವಾಯುದೇವರು ನಮ್ಮ ಮೇಲಿನ ಕರುಣೆಯಿಂದ ಒಂದು ಚೂರು ಬೇಸರ ಮಾಡ್ಕೊಳ್ಳಾರ್ದ ಇಲ್ಲ, ಮಾಡ್ಬೇಕು. ಇವ್ರದು ಶ್ವಾಸೋಚ್ಛ್ವಾಸ, ಇವ್ರದು ನಂದು ನಿಮ್ದು ಎಲ್ಲಾರು ಜಗತ್ತಿನೊಳಗೆ ಎಷ್ಟು ಜೀವರಾಶಿಗಳಿದ್ದಾರೆ ಎಲ್ಲಾರು ಶ್ವಾಸೋಚ್ಛ್ವಾಸವು ಮಾಡೋದು. ಯಾರ್ಯಾರಿಗೆ ಮೂಗದ ಒಟ್ಟು ಶ್ವಾಸೋಚ್ಛ್ವಾಸ. ಯಾರೋ ನಂಗೆ ಮೊನ್ನೆ ಕೇಳಿದ್ರು, ಪ್ರಾಣಾಯಾಮ ಯಾರು ಮಾಡ್ಬೇಕು, ಗಂಡಸರು ಹೆಂಗಸರು? ನಾ ಒಂದೇ ಹೇಳಿದೆ, ಮೂಗದ್ದವ್ರು ಪ್ರಾಣಾಯಾಮ ಮಾಡ್ಬೇಕು. ಮೂಗಿದ್ದವ್ರು ಪ್ರಾಣಾಯಾಮ ಮಾಡ್ಬೇಕು. ಗಂಡಸರು ಹೆಂಗಸರು ಅಂತ ಕೇಳಿ ಏನ್ ಹೇಳ್ಬೇಕಲ್ರ? ಪ್ರಾಣಾಯಾಮ ಮೂಗಿದ್ದವರಿಗೆ, ಮೂಗಿಲ್ದೇ ಇದ್ದವ್ರು ಪ್ರಾಣಾಯಾಮ ಇಲ್ಲ. ಶ್ವಾಸೋಚ್ಛ್ವಾಸ ಯಾರ್ಯಾರಿಗೆ ಮೂಗದು ಅವರಿಗೆಲ್ಲ ಶ್ವಾಸೋಚ್ಛ್ವಾಸ. ಪ್ರಾಣಿ ಪಕ್ಷಿಗಳು ಎಲ್ಲವೂ ಮಾಡ್ತಕ್ಕಂಥ. 1 ವರ್ಷಕ್ಕೆ ಇಷ್ಟು ಬಾರಿ ಪ್ರಾಣದೇವರು ಮಾಡಬೇಕಾದ್ರೆ ಅಕಸ್ಮಾತ್ತಾಗಿ ಹೀಗೆ ವಿಚಾರ ಮಾಡ್ರಿ, ಪ್ರಾಣದೇವರೇನಾದರೂ
ಸ್ವಲ್ಪ ಸುಸ್ತಾಗ್ಯದ, ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದ್ರೆ ಎಲ್ಲಾರ್ದು ಒಂದ ಕಾರ್ಯಕ್ರಮ ಉಳಿದಿರ್ತದೆ. ಸ್ಥೂಲ ದೇಹದೊಡಿದ್ದು ವರುಷಕ್ಕೆ 7 ಲಕ್ಷದ ಮೇಲೆ 76,000 ಶ್ವಾಸ ಜಪಗಳನ್ನು ಗಾಳಿದೇವನು ಕರುಣದಲ್ಲಿ ಈರೇಳು ಲೋಕದೊಳ್ಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಈರೆರಡು ದೇಹಗಳೊಳಿದ್ದು ಸಮೀರ ದೇವನು ಶ್ವಾಸ ಜಪ 400 ತಾ ರಚಿಸುವನು ದಿವಸ ಬಂದಕ್ಕೆ 3 ವಿಧ ಜೀವರೊಳಗಿದ್ದು ಕರಾರಿ ಕರುಣಾ ಬಲವಿದೆಂದುಂಟು ಪವನರಾಯನೊಳು. 2 ದೇಹ, ಈರೆರಡು 4 ದೇಹಗಳು: ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಸ್ವರೂಪ, ಲಿಂಗ, ಅನಿರುದ್ಧ, ಸ್ಥೂಲ 4 ದೇಹಗಳಲ್ಲಿ ಇದ್ದು ಸಮೀರ ದೇವನು ವಾಯುದೇವರು ಶ್ವಾಸ ಜಪವನ್ನ 86,400 ಶ್ವಾಸಗಳನ್ನ ದಿವಸವೊಂದಕ್ಕೆ 21,600 21,600 21,600 21,000 ಸೆಣೆಸಿ ಹಾಕೋದು ಬರೀ ಅಟ್ಟು ಬಂತು. 86,400 ಶ್ವಾಸ ಜಪಗಳನ್ನು ಮಾಡ್ತಾರೆ. 3 ವಿಧ ಜೀವರಾಶಿಗಳ ಒಳಗೆ ಇದ್ದು ಖರಾರಿ ರಾಮಚಂದ್ರ, ಕರುಣಾಬಲ ಎಂತುಂಟೋ ಎಷ್ಟಂತ ಹೇಳೋಣ, ಪವನರಾಯನಳು. ಆ ವಾಯುದೇವರಲ್ಲಿ ಎಷ್ಟಿದೆ ಅಂತ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಅಂತ ಮುಂದಿಂದು ಶ್ವಾಸ ಸಂಧಿಗೆ ಹಾದಿ ಮಾಡಿಕೊಟ್ಟು ನಾಡಿ ಪ್ರಕರಣ ಸಂಧಿ ಮುಕ್ತಾಯ ಮಾಡ್ತಾರೆ. 45ನೇ ಪದ್ಯದಲ್ಲಿ ಏನಾಯಿತು? ನಾಡಿಗಳು ಎಷ್ಟು, ಬಲಭಾಗದ ನಾಡಿಗಳು ಎಷ್ಟು, ಎಡಭಾಗದ ನಾಡಿಗಳು ಎಷ್ಟು, ಬಲಭಾಗದಲ್ಲಿದ್ದ ದೇವತೆಗಳು, ಎಡಭಾಗದಲ್ಲಿದ್ದ ದೇವತೆಗಳು, ಅದಾದ ಮೇಲೆ ಯಾವ ಯಾವ ನಾಡಿಗಳಲ್ಲಿ ಯಾವ ಯಾವ ಕೆಲಸ ಮಾಡ್ತಾನೆ, ನದಿಗಳು ಎಷ್ಟಿವೆ, ಇವನ್ನೆಲ್ಲವನ್ನ ವಿಸ್ತಾರವಾಗಿ ಹೇಳಿ ಈ ನಾಡಿಗಳಲ್ಲಿ ಇರುವಂತಹ ಶ್ವಾಸೋಚ್ಛ್ವಾಸಗಳು, ಆ ಶ್ವಾಸೋಚ್ಛ್ವಾಸದ ರೂಪಗಳು, ಇವನ್ನೆಲ್ಲವನ್ನ ಪ್ರಸಂಗಾನುಸಾರವಾಗಿ ರಾಮವಾಮನ ರೂಪಗಳನ್ನೆಲ್ಲವನ್ನ ತಿಳಿಸಿಕೊಟ್ಟು ಕೊನೆಯಲ್ಲಿ ಹೇಳ್ತಾರೆ, ಇದನ್ನ ನಾನು ನುಡಿದೇ ಇಲ್ಲ ಅಂದ್ಬಿಡ್ತಾರೆ. ಪಾಪ ಇಷ್ಟು ಹೇಳಿ ನಾನೇನು ಹೇಳ್ತೀನಿ ಇದನ್ನೆಲ್ಲ? ದೇವರು ನುಡಿಸಿದ್ರೆ ನುಡಿತೇನೆ. ಈ ಭಾಳ ವಿನಯ ಬೇಕಾಗ್ತದೆ. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಭಾಳ ವಿನಯ ಬೇಕಾಗ್ತದೆ. ಎಲ್ಲ ಮುಗಿದ್ಮೇಲೆ ಹೆಂಗಿತ್ತು ಪ್ರವಚನ ಅಂತ ನಾವು ಕೇಳಿದ್ವಿ ಅಂದ್ರೆ ಖಲಾಸ್ ಮುಗೇ ಆಚಾರ ಪ್ರವಚನದಾಗ ಹೇಳಿದ್ರಿ ದೇವರು ಅಂತ ತಿಳ್ಕೊಂಡು ಕೊನೆಗೆ ಹೆಂಗಿತ್ತು ಅಂತ ಕೇಳಿದ್ರೆ ಖಲಾಸ್ ಅಂತ ಇರ್ತದೆ. ಹಂಗೆ ಹೇಳ್ಬಾರ್ದು, ದೇವರೇ ಮಾಡಿಸ್ತಾನೆ. ಶ್ರೀಧವ ಜಗನ್ನಾಥ ವಿಠ್ಠಲ ತಾದಯದಿ ವದನದೊಳು ನುಡಿದೋಪಾದಿಯಲಿನ ನುಡಿದನಲ್ಲದೆ ಕೇಳಿ ಬುಧ ಜನರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸದರೆ ನಗುದು ಎನ್ನಪರಾಧವೇನಿದರೊಳಗೆ ಬೆಳ್ವದು ತಿಳಿದು ಕೋವಿದರು. ಶ್ರೀಧವ ಜಗನ್ನಾಥ ವಿಠ್ಠಲ, ಶ್ರೀಧವ ಜಗನ್ನಾಥ ವಿಠ್ಠಲ, ಲಕ್ಷ್ಮೀಪತಿಯಾಗಿರುವಂತಹ ವಿಠ್ಠಲ, ಅವನು ತಾದಯದಿ ವದನದೊಳು ನುಡಿದೋ ಪಾದೆಯಲ್ಲಿ, ಅವನು ನನ್ನ ನಾಲಿಗೆಯಲ್ಲಿ ನಿಂತು ಹೇಳಿಸಿದಂತೆ ಹೇಳಿದ್ದೇನೆ. ನಾವಿದು ನೆನೆಸ್ಕೋತಿರ್ಬೇಕು. ಯಾವಾಗೇ ನಮ್ಮ ಬಾಯಿಯಿಂದ ಒಂದು ಶಬ್ದ ಏನಾದರೂ ಬಂದ್ರು ಅದು ಭಗವಂತ ನುಡಿಸಿದ ಅಂತ ಅನ್ನೋದಕ್ಕೆ ಒಂದು ಶಬ್ದ ಬಂದಿದೆ ನೋಡ್ರಿ. ಕೆಲವು ಹಿಂಗೆ ಆಗ್ತಿರ್ತದೆ, ಇಲ್ಲದ ಬರವಲ್ತು, ಇಲ್ಲದ ತುದಿ ಮೇಲೆ ಅದರಿ ಬರವಲ್ತು. ಯಾಕೆ ಬರವಲ್ತು? ನಾಲ್ಗಿ ತುದಿ ಮೇಲೆ ನಿಂತ್ಕೊಂಡದ. ನನ್ನ ಹೆಸರೇನು ಅಂತ ಯಾರೋ ಬಂದು ಕೇಳ್ಬಿಡ್ತಾರೆ ಥಟ್ ಅಂತ. ಅದು ಇಲ್ಲದ ಬರವಲ್ತು ಬರ್ತದೆ. ಅವ ಒಳಗಿನಿಂದ ಚಾವಿ ಕೊಡ್ಬೇಕ್ರಿ. ಅವ ಕೊಟ್ರೆ ಇವ್ರ ಮಾಯಾಗ ಬರ್ತದೆ, ಇಲ್ಲೇ ಬರೋಲ್ಲ. ಎಷ್ಟು ವಿಚಿತ್ರ ಇಟ್ಟಿದ್ದಾನ ಅವನ ಆಟ. ಅದಕ್ಕೆ ಪ್ರಹ್ಲಾದ ಧ್ರುವರಾಜ ಹೇಳ್ತಾರೆ, ಯೋಂತ ಪ್ರವಿಶ್ಯ ಮಮ ವಾಚ ನಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ. ಸ್ವಾಮಿ 6 ತಿಂಗಳು ನೀನು ನೋಡ್ಬೇಕು ಅನ್ನೋದು ನಮ್ಮ ಎಲ್ಲಾ ಇಂದ್ರಿಯಗಳು ಮಲ್ಕೊಂಡ್ಬಿಟ್ಟಿದ್ವು, ಕೆಲಸನೇ ಬಿಟ್ಬಿಟ್ಟಿದ್ವು ಅಷ್ಟು ಇಂದ್ರಿಯಗಳು. ಅದೇನು ಶಂಖ ಸ್ಪರ್ಶ ಮಾಡಿಸಿದೆ ಪುಣ್ಯಾತ್ಮ, ಏನು ದಬ 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 ಮಾತು ಬಂದು ಹೋಯ್ತು. ದಾಸರಂತಾರೆ, ಶ್ರೀಧವ ಜಗನ್ನಾಥ ವಿಠ್ಠಲ ತಾದಯದಿ ವದನದೊಳು, ಆ ಭಗವಂತ ವದನದಲ್ಲಿ ನಿಂತು ನುಡಿದೋ ಪಾದಿಯಲ್ಲಿ, ಅವ ಹೇಳಿಸಿದಂತೆ ನಾ ನುಡಿದನೇ ಅಲ್ಲದಲೆ ಕೇಳಿ. ನಂಗೇನೇನು ಸಂಬಂಧ ಇಲ್ಲ, ಅವೇನು ನುಡಿಸಾನೆ ಹೇಳ್ಕೊತ ಹೋಗ್ಬಿಟ್ಟಿನಿ. ಅಲ್ರೇ ನಿಮ್ಗೆ ಅವರು ಬಾಜುಕಿನ ಮನೆಯವರು ಬೈಲಿಕತ್ತಾರೆ. ಹೌದು ಬೈತಾರೆ, ಯಾರೇನು ಮಾಡ್ಲಿಕ್ಕೆ ಬರ್ತದೆ? ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೆ ಏನಾಗೋದು? ಅವರು ಮೇಲ್ ನೋಡ್ಲಿಕ್ಕೆ ಸಾಧು ಇದ್ದಂಗಿರ್ತಾರೆ, ಸಾಧು ಇದ್ದಂಗಿರ್ತಾರ್ರಿ. ಅವ್ರು ಮೇಲ್ ನೋಡ್ಲಿಕ್ಕೆ ನಿಷೇಧ ಮಾಡ್ತಿರ್ತಾರೆ. ಅಂಥವ್ರು ನಿಷೇಧಿಸ್ರೆ ಏನಾಗಬೇಕಾಗಿದೆ? ನನಗೆ ಏನು ತೊಂದರೆ ಇಲ್ಲ. ಯಾಕೆ? ಎನ್ನ ಅಪರಾಧವೇನು ಇದರೊಳಗೆ ಪೇಳ್ವುದು ತಿಳಿದುಕೋವಿದರು. ನೀವೇ ವಿಚಾರ ಮಾಡ್ರಿ, ನನ್ನ ಅಪರಾಧ ಏನು? ಸಾಧುಲಿಂಗ ಪ್ರದರ್ಶಕರು ಬಹಳ ಕಷ್ಟ. ಸಂಕರ್ಷಣ ಒಡೆಯರು
2 ಪುಟ ಬರೆದಿದ್ದಾರೆ ಸಾಧುಲಿಂಗ ಪ್ರದರ್ಶಕರು ಅನ್ನೋದಕ್ಕೆ. ಅಷ್ಟು ವಿಷಯ. ಎಂಥವ್ರು ಸಾಧುಲಿಂಗಗಳು ಮೇಲ್ ನೋಡ್ಲಿಕ್ಕೆ ಚೆನ್ನಾಗಿರ್ತಾರಂತೆ, ಒಳಗೆ ದ್ವೇಷ ಮಾಡ್ತಿರ್ತಾರೆ. ಭಗವದ್ ದ್ವೇಷವನ್ನ, ಜ್ಞಾನಿಗಳ ದ್ವೇಷವನ್ನ, ವಾಯುದೇವರ ದ್ವೇಷವನ್ನ, ಪಂಚಭೇದ ತಾರತಮ್ಯಗಳನ್ನ ದ್ವೇಷ ಮಾಡ್ತಿರ್ತಾರೆ. ಅಂಥವ್ರನ್ನೆಲ್ಲ ಏನದ ಇದ್ರೊಳಗೆ ಬರೀ ಮತ್ತದೇ ದೋಷ ದೂರ ಎಷ್ಟು ಹೇಳ್ತಿರ್ತಾರೆ ಇದನ್ನ ಅಂಥೇಳಿ ಹರಿಕಥಾಮೃತ ಸಾರವನ್ನ ಭಾಗವತ ರಾಮಾಯಣಾದಿಗಳನ್ನ ನಿಂದನ ಮಾಡಿದ್ರೆ ಆಗಬೇಕೇನಾಗ್ಯದ? ಏನು ಪ್ರಯೋಜನ ಇಲ್ಲ. ನೀವು ವಿಚಾರ ಮಾಡ್ರಿ. ದಾಸರಂದ್ರು ನೀವೇ ಗ್ರಂಥವನ್ನ ಓದ್ರಿ, ಆನಂದ ಪಡ್ರಿ, ಯಾವುದಿರೋಗ ದೋಷ ಗುಣಗಳು ವಿಚಾರ ಮಾಡ್ರಿ, ನಂದೇನು ದೋಷ ಅಂತ ನೀವೇ ನೋಡ್ರಿ ಅಂತ ಹೇಳಿ ಈ ಸಂಧಿಯನ್ನ 45 ಪದ್ಯಗಳನ್ನು ನಾಡಿ ಪ್ರಕರಣ ಸಂಧಿಯನ್ನ ಮುಕ್ತಾಯ ಮಾಡುತ್ತಾರೆ. ಶ್ರೀಧವ ಜಗನ್ನಾಥ ವಿಠ್ಠಲ ತಾದಯದಿವದನೋ ವದನದೊಡು ನುಡಿದೋ ಪಾದಿಯಲಿನ ನುಡಿದನಲ್ಲದೆ ಕೇಳಿ ಮುದ ಜನರು ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೆ ನಗುದು ಎನ್ನಪರಾಧವೇನಿದರೊಳಗೆ ಪೇಳ್ವದು ತಿಳಿದುಕೋವಿದರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಕೈವಲ್ಯದಾಯಕ